ಅಂತ 20ನೇ ಅಧ್ಯಾಯ ವಚನಗಳು 20ರಿಂದ 30ರವರೆಗೆ. ಈ ಅಧ್ಯಾಯದಲ್ಲಿ ನಾವು ಸಂಪೂರ್ಣವಾಗಿ ಓದಿಕೊಳ್ಳುವಾಗ ಇಲ್ಲಿ ಈ ರೀತಿಯಲ್ಲಿರುತ್ತದೆ. 1ನೇ ವಚನದಿಂದ 20ನೇ ವಚನದವರೆಗೆ ಇಲ್ಲಿ ಒಂದು ಸಂಘಟನೆ ನಡೀತಾ ಇದೆ. ಏನಾಗಿದೆ ಅಂದ್ರೆ, ಈ ಯೆಹೋಷಾಫಾಟನು ಎಂಬ ಒಬ್ಬ ಅರಸನು ಇಸ್ರಾಯೇಲರ ಅರಸನಾಗಿದ್ದಾನೆ. ಆತನ ಸಮಯದಲ್ಲಿ ಏನಾಗಿದೆ, ಇಸ್ರಾಯೇಲರ ಮೇಲೆ ಮೋಯಾಬ್ಯರು, ಅಮೋನಿಯರು ಮತ್ತು ಮೆಗುನ್ಯಲರ ಕೆಲವರು ಯೆಹೋಷಾಫಾಟನ ವಿರೋಧವಾಗಿ ಯುದ್ಧಕ್ಕೆ ಬಂದಿದ್ದಾರೆ. 1ನೇ ವಚನ ನಾವು ನೋಡುವುದಾದರೆ, ಇಲ್ಲಿ ಮೋವಾಬ್ಯರು, ಅಮ್ಮೋನಿಯರು, ಮೆಗುನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ಇಲ್ಲಿ ಯೆಹೋಷಾಫಾಟನಿಗೆ ವಿರೋಧವಾಗಿ ಈ ಸೈನ್ಯದವರು ಅಥವಾ ವಿರೋಧಿಗಳು ಬಂದಂತ ಸಮಯದಲ್ಲಿ ಯೆಹೋಷಾಫಾಟನಿಗೆ ಈ ವಿಚಾರ ತಿಳಿದ ತಕ್ಷಣ ಯೆಹೋಷಾಫಾಟನು ಏನ್ ಮಾಡುತ್ತಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನಾನು ಇಲ್ಲಿ ಒಂದು ಕ್ವಶನ್ ಕೇಳಲು ಬಯಸುತ್ತೇನೆ. ಏನಂದ್ರೆ, ನಮ್ಮ ಜೀವಿತದಲ್ಲಿ ನಾವು ಕಷ್ಟದ ಸಮಯದಲ್ಲಿ ಇದ್ದಾಗ ಅಥವಾ ನಮಗೆ ಯಾವುದೇ ಒಂದು ಸಮಸ್ಯೆ ಎದುರಾದಾಗ ನಾವು ಏನು ಮಾಡುತ್ತೇವೆ? ಸೊ ನಾನು ಕೇಳುವುದೇನೆಂದ್ರೆ, ನಿಮಗೆ ಯಾವುದಾದ್ರೂ ಕಷ್ಟ ಬಂದಂತ ಸಮಯದಲ್ಲಿ ಜನರಲಿ ಅಂದ್ರೆ ನಾವು ಮಾನವರಾದ ನಾವು ಏನ್ ಮಾಡ್ತೇವೆ? ಈ ಕಷ್ಟದಿಂದ ಯಾಕೆ ನನಗೆ ಈ ಕಷ್ಟ ಬಂತು ಎಂಬುದಾಗಿ ಮೊದಲನೇದಾಗಿ ಯೋಚನೆ ಮಾಡ್ತೇವೆ. ಎರಡನೇದಾಗಿ, ಈ ಕಷ್ಟದಿಂದ ನನಗೆ ಯಾರು ಬಿಡಿಸುತ್ತಾರೆ ಅಥವಾ ನನಗೆ ಸಹಾಯ ಮಾಡುತ್ತಾರೆ ಎಂಬುದಾಗಿ ಯೋಚನೆ ಮಾಡುತ್ತೇವೆ. ಮೂರನೇದಾಗಿ, ನಾವು ಜನರ ಹತ್ತಿರ ಅಥವಾ ನಮ್ಮ ಕುಟುಂಬದವರ ಹತ್ತಿರ ಅಥವಾ ನಮ್ಮ ಸ್ನೇಹಿತರ ಹತ್ತಿರ ನಾವು ಹೇಳಿಕೊಳ್ಳುತ್ತೇವೆ. ಏನಂದ್ರೆ, ನನಗೆ ಈ ರೀತಿ ಸಮಸ್ಯೆ ಆಗಿದೆ, ಕ್ಯಾನ್ ಯು ಹೆಲ್ಪ್ ಮೀ ಎಂಬುದಾಗಿ ನಾವು ಬೇರೆಯವರಿಗೆ ಕೇಳುತ್ತೇವೆ. ನೀವು ನನಗೆ ಸಹಾಯ ಮಾಡುತ್ತೀರಾ ಎಂಬುದಾಗಿ ನಾವು ಬೇರೆಯವರ ಹತ್ತಿರ ನಮ್ಮ ಸಹಾಯವನ್ನು ಕೇಳಲು ನಾವು ಹೋಗುವವರಾಗಿದ್ದಾರೆ. ಆದರೆ ಇಲ್ಲಿ ಯೆಹೋಷಾಫಾಟನು ಏನು ಮಾಡುತ್ತಾನೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಆತನು 3ನೇ ವಚನದಲ್ಲಿ, ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡನು. ಇಲ್ಲಿ ಯೆಹೋಷಾಫಾಟನಿಗೆ ಯಾವಾಗ ಗೊತ್ತಾಗುತ್ತೆ, ಇಲ್ಲಿ ನನ್ನ ವಿರೋಧವಾಗಿ ಯುದ್ಧಕ್ಕೆ ಮೋವಾಬ್ಯರು, ಅಮ್ಮೋನಿಯರು ಇವರು ಬರ್ತಾ ಇದ್ದಾರೆ ಎಂಬುದಾಗಿ ಆತನಿಗೆ ಯಾವಾಗ ಗೊತ್ತಾಗುತ್ತೆ, ಆತನು ಏನೆಂದು ನಿರ್ಣಯಿಸ್ತಾನಂದ್ರೆ, ನಾನು ಯೆಹೋವನನ್ನು ಆಶ್ರಯಿಸಿಕೊಳ್ಳಬೇಕು ಎಂಬುದಾಗಿ ಆತನು ನಿರ್ಣಯಿಸಿಕೊಂಡು, ಅಂದ್ರೆ ಆತನಿಗೆ ಗೊತ್ತಾಗಿದ ತಕ್ಷಣ ಆತನು ಒಬ್ಬನೇ ಯೆಹೋವನನ್ನು ಹುಡುಕಲಿಲ್ಲ. ಆದರೆ ಆತನು ಏನ್ ಮಾಡ್ತಾನೆ ಅಂದ್ರೆ, ಆತನು ಯಹೂದ್ಯರೆಲ್ಲರನ್ನು ಸೇರಿಸ್ತಾನೆ. ಯಹೂದ್ಯರು ಯಾವ ಕಡೆಗೆ ಇರ್ತಾರೆ ಅವರೆಲ್ಲರನ್ನು ಸೇರಿಸಿಕೊಂಡು ಎಲ್ಲ ಪಟ್ಟಣದವರು ಆತನ ಸನ್ನಿಧಿಯಲ್ಲಿ ಕೂಡಿ ಬಂದರು. ಅಂದ್ರೆ ಯಹೂದ್ಯರು ಎಲ್ಲೆಲ್ಲಿ ಇದ್ರೂ ಕೂಡ ಅವರೆಲ್ಲರೂ ಸೇರಿ ಯೆಹೋವನ ಸನ್ನಿಧಿಗೆ ಬರುತ್ತಾರೆ. ಅಂದ್ರೆ ಅವರೆಲ್ಲ ಏನ್ ಮಾಡ್ತಾರೆ, ಒಂದು ಉಪವಾಸವನ್ನು ಗೊತ್ತು ಮಾಡ್ತಾರೆ. ಉಪವಾಸವನ್ನು ಗೊತ್ತು ಮಾಡಿಕೊಂಡು ಯೆಹೋವನ ಮುಂದೆ ಅವರು ಮೊರೆ ಇಡುತ್ತಾ ಇದ್ದಾರೆ. ಏನಂದ್ರೆ, ನಾವು ಕಷ್ಟದಲ್ಲಿದ್ದೇವೆ, ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಕರ್ತನೇ, ಯೆಹೋವನೇ, ನೀನೊಬ್ಬನನ್ನೇ ನಾವು ಆಶ್ರಯಿಸಿಕೊಳ್ಳುತ್ತಾ ಇದ್ದೇವೆ. ನೀನೊಬ್ಬನೇ ಮಾತ್ರ ನಮಗೆ ಈ ಯುದ್ಧದಲ್ಲಿ ಜಯ ಕೊಡುವಾತನು ಎಂಬುದಾಗಿ ಅವರು ಯೋಚನೆ ಮಾಡಿ ಇಲ್ಲಿ ಉಪವಾಸ ಪ್ರಾರ್ಥನೆಯೊಂದಿಗೆ ಯೆಹೋಷಾಫಾಟನ ಲೀಡರ್ಶಿಪ್ ಅಧಿಕಾರದಲ್ಲಿ ಅವರು ಯೆಹೋವನ ಸನ್ನಿಧಿಯಲ್ಲಿ ಬಂದು ಸೇರಿಕೊಂಡು ಅವರೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ವಚನ 14, 15, 16ರಲ್ಲಿ ನಾವು ನೋಡುವುದಾದರೆ, ಅಲ್ಲಿ ಜೆಕರಾಯನ ಮಗನೂ ಆದ ಯಹಜಿಯೇಲನ ಮೇಲೆ ಯೆಹೋವನ ಆತ್ಮವು ಬಂದಿತು. ಅಂದ್ರೆ ಯಾವಾಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದರು, ಯಾವಾಗ ಅವರು ದೇವರಿಗೆ ಮೊರೆ ಇಟ್ಟರು, ಅಂದ್ರೆ ದ ಇಸ್ರಾಯಲೈಟ್ಸ್ ಕ್ರೈಡ್ ಟು ದ ಲಾರ್ಡ್ ಫಾರ್ ದೇರ್ ಹೆಲ್ಪ್. ಅಂದ್ರೆ ಅವರು ಯಾವಾಗ ದೇವರಿಗೆ ಸಹಾಯ ಕೇಳಿದರೋ ಆಗ ಏನಾಗುತ್ತೆ, ಯೆಹೋವನ ಆತ್ಮವು ಅಲ್ಲಿ ಇಳಿದು ಬರುತ್ತದೆ. ಅಂದ್ರೆ ಯೆಹೋವನ ಆತ್ಮ ಈ
ಜೆಕರಾಯನ ಮಗನಾದ ಯೆಹಜೀಯೇಲನ ಮೇಲೆ ಇಳಿದು ಬರ್ತಾನೆ. ನಾವು ಕೆಲವೊಂದು ಸರ್ತಿ ನಾವು ದೇವರಿಗೆ ನಮ್ಮ ಕಷ್ಟ, ನಮ್ಮ ಸಂಕಟ, ನಮ್ಮ ಸಮಸ್ಯೆ ಸಮಯದಲ್ಲಿ ನಾವು ದೇವರಿಗೆ ಲಾಸ್ಟ್ ಅಂದ್ರೆ ಎಲ್ಲ ನಮಗೆ ಯಾರು ಸಹಾಯ ಮಾಡಲಿಲ್ಲ ಅಂದ್ರೆ ಲಾಸ್ಟ್ ಆಪ್ಷನ್ ದೇವರು ಎಂಬುದಾಗಿ ನಾವು ಎಷ್ಟೊಂದು ಸರ್ತಿ ಯೋಚನೆ ಮಾಡ್ತೇವೆ. ಅಂದ್ರೆ ನನಗೆ ಯಾರು ಹೆಲ್ಪ್ ಮಾಡಿಲ್ಲ ಅಂದ್ರೆ ಕೊನೆಗೆ ನಾನು ದೇವರ ಹತ್ರ ನಾನು ಪ್ರಾರ್ಥಿಸ್ತೇನೆ, ಆಗ ದೇವರು ನನಗೆ ಸಹಾಯ ಮಾಡುತ್ತಾನೆ ಎಂಬುದಾಗಿ ನಾವು ಯೋಚನೆ ಮಾಡ್ತೇವೆ. ಆದ್ರೆ ಈ ಯಹೂದ್ಯರು ಮತ್ತು ಯೆಹೋಷಾಫಾಟನು ಏನು ಮಾಡಿದ್ರು ಅಂದ್ರೆ ಅವರು ಮೊದಲು ಫಸ್ಟ್ ದೇ ರ್ಯಾನ್ ಟು ಗಾಡ್, ದೆನ್ ದೇ ಸೋಟ್ ಗಾಡ್ ಫಾರ್ ಹೆಲ್ಪ್. ಅಂದ್ರೆ ಅವರು ದೇವರ ಹತ್ರ ಮೊದಲನೇದಾಗಿ ಹೋಗಿ ದೇವರಿಗೆ ಅವರು ಮೊರೆ ಇಟ್ಟಾಗ ದೇವರು ಆತನ ಆತ್ಮನನ್ನು ಈ ಯೆಹಜೀಯೇಲನ ಮೇಲೆ ಕಳಿಸಿದನು. ಆಗ ದೇವರು ಈತನ ಮುಖಾಂತರ ಆತನ ಜನರಿಗೆ ಮಾತಾಡಿದನು. ಏನೆಂದರೆ, ಈ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ. ಫಸ್ಟ್ ದೇವರು ಹೇಳಿದ್ದೇನೆಂದ್ರೆ, ನೀವು ಭಯ ಪಡಬೇಡಿರಿ. ಈ ಯುದ್ಧಕ್ಕೆ ಬರ್ತಿರ್ತಕ್ಕಂಥ ಈ ಸಮೂಹವನ್ನು, ಈ ಆರ್ಮಿಯನ್ನು ನೋಡಿ ನೀವು ಭಯ ಪಡಬೇಡಿರಿ. ಯುದ್ಧವು ನಿಮ್ಮದಲ್ಲ, ದೇವರದೇ. ದೇವರು ಹೇಳ್ತಾ ಇದ್ದಾನೆ, ಈ ಯುದ್ಧ ನಿಮ್ಮದಲ್ಲ, ಈ ಯುದ್ಧ ನನ್ನದು ಎಂಬುದಾಗಿ ದೇವರು ಆತನ ಆತ್ಮನ ಮುಖಾಂತರ ಇಲ್ಲಿ ಮಾತಾಡ್ತಾ ಇದ್ದಾನೆ. ಇಲ್ಲಿ ಸೇರಿರ್ತಕ್ಕಂಥ ನಿಮಗೂ ದೇವರು ಹೇಳ್ತಾ ಇದ್ದಾನೆ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ಯುದ್ಧವು ನನ್ನದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಆದ್ರೆ ನಾವು ಇಲ್ಲಿ ಮುಂದೆ ನೋಡುತ್ತೇವೆ ಏನಂದ್ರೆ, ನಾಳೆ ಬೆಳಿಗ್ಗೆ ಅವರಿಗೆ ವಿರೋಧವಾಗಿ ಹೊರಡಿರಿ. ದೇವರ್ ಗಾಡ್ ಕಂಟಿನ್ಯೂಸ್ ಟು ಸ್ಪೀಕ್. ಹಿ ಸೇಸ್ ಟುಮಾರೋ ಮಾರ್ನಿಂಗ್, ನಾಳೆ ಬೆಳಿಗ್ಗೆ ಅವರ ವಿರೋಧವಾಗಿ ನೀವು ಹೋಗಿರಿ ಎಂಬುದಾಗಿ. ಸೊ ಯಾವಾಗ ದೇವರಲ್ಲಿ ಅವರು ಸಹಾಯಕ್ಕೆ ಕೇಳಿಕೊಂಡರು, ದೇವರು ಹೇಳ್ತಾ ಇದ್ದಾನೆ, ಯುದ್ಧ ಮಾಡುವವನು ನಾನು, ನೀವು ಸುಮ್ಮನೆ ನಿಂತುಕೊಂಡು ದೇವರ ಕಾರ್ಯವನ್ನು ನೋಡಿರಿ, ಭಯ ಪಡಬೇಡಿರಿ, ನಾಳೆ ಬೆಳಗ್ಗೆ ಅವರ ವಿರೋಧವಾಗಿ ನೀವು ಹೋಗಿರಿ ಎಂಬುದಾಗಿ ದೇವರು ಹೇಳ್ತಾನೆ. ಆಮೇಲೆ ಆಗಿದ್ದು ಏನಂದ್ರೆ, ಇವಾಗ ಓದಿರ್ತಕ್ಕಂಥ 20ರಿಂದ 30ನೇ ವಚನ. ಅವರು ಮರುದಿನ ಬೆಳಗ್ಗೆ ಎದ್ದು ತೆಕೋವ ಅರಣ್ಯಕ್ಕೆ ಹೊರಟರು. ಅವರು ಹೊರಡುವಾಗ ಯೆಹೋಷಾಫಾಟನು ನಿಂತು ಅವರಿಗೆ, ಯೆಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನು ಕೇಳಿರಿ. ಅಲ್ಲಿ ಯೆಹೋಷಾಫಾಟನು ಏನ್ ಹೇಳ್ತಾ ಇದ್ದಾನೆ, ನನ್ನ ಮಾತನ್ನು ಕೇಳಿರಿ ಎಂಬುದಾಗಿ ಹೇಳಿ ಅಲ್ಲಿರ್ತಕ್ಕಂಥ ಯಹೂದ್ಯರಿಗೆ ಹೇಳ್ತಾ ಇದ್ದಾನೆ, ದೇವರಲ್ಲಿ ನಂಬಿಕೆ ಇಡಿರಿ. ಮೊದಲನೇದಾಗಿ ನಾವು ದೇವರಲ್ಲಿ ನಂಬಿಕೆ ಇಡುವವರಾಗಿರಬೇಕು. ಎರಡನೇದಾಗಿ ಆತನ ಆತ್ಮನು ಅಥವಾ ಆತನು ಯಾರ ಮುಖಾಂತರ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನೆ ಆ ಮಾತಿನಲ್ಲಿ, ಅಂದ್ರೆ ಆತನ ಶಕ್ತಿಯಲ್ಲಿ ನಾವು ನಂಬಿಕೆ ಇಡುವವರಾಗಿರಬೇಕು. ಆಗ ದೇವರು ನಮ್ಮನ್ನು ಸ್ಥಿರಪಡಿಸುತ್ತಾನೆ ಮತ್ತು ಆತನು ನಾವು ಮಾಡುವಂಥ ಕಾರ್ಯಗಳಲ್ಲಿ ನಮಗೆ ಸಕ್ಸಸ್ ಅಂದ್ರೆ ಜಯವನ್ನು ಕೊಡುವ ಆತನು ನಮ್ಮ ಕರ್ತನಾದ ಯೆಹೋವನಾಗಿದ್ದಾನೆ. ಇಲ್ಲಿ ನಾವು ನೋಡುತ್ತೇವೆ, ಯೆಹೋಷಾಫಾಟನು ಯಹೂದ್ಯರಿಗೆ ಹೇಳ್ತಾ ಇದ್ದಾನೆ, ಹೆದರಬೇಡಿರಿ, ದೇವರಲ್ಲಿ ನಂಬಿಕೆ ಇಡಿರಿ, ಆಗ ನೀವು ಸಾರ್ಥಕರಾಗಿರುವಿರಿ ಎಂಬುದಾಗಿ. ಮತ್ತು 21ನೇ ವಚನದಲ್ಲಿ ಆತನು ಇಷ್ಟು ಹೇಳಿ ಆತನು ಆತನ ಸೈನ್ಯವನ್ನು ಅವರ ವಿರೋಧವಾಗಿ ಕರೆದುಕೊಂಡು ಹೋಗಲಿಲ್ಲ. ಆದ್ರೆ ಇಲ್ಲಿ ಯೆಹೋಷಾಫಾಟನು ಒಂದು ವಿಶೇಷ ಕಾರ್ಯವನ್ನು ಮಾಡುತ್ತಾನೆ. ಅದೇನಂದ್ರೆ, ಆತನು ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು, ಅಂದ್ರೆ ಇಲ್ಲಿ ಆತನು ದೇವರಿಗೆ ದೇವರಿಗೆ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದ್ದಾನೆ. ದೇವರು ಹೇಳ್ತಾ ಆಲ್ರೆಡಿ ಅವರಿಗೆ ಪ್ರಾಮಿಸ್, ಗಾಡ್ ಗೇವ್ ಅ ಪ್ರಾಮಿಸ್ ದಟ್ ಬ್ಯಾಟಲ್ ಬಿಲಾಂಗ್ಸ್ ಟು ಮೀ. ದೇವರು ಅವರಿಗೆ ವಾಗ್ದಾನ ಕೊಟ್ಟಿದ್ದಾನೆ, ನೀವು ಹೋಗಿರಿ, ಯುದ್ಧವು ನನ್ನದು ಎಂಬುದಾಗಿ ದೇವರು ಯೆಹೋಷಾಫಾಟನಿಗೆ ಆಲ್ರೆಡಿ ಹೇಳಿದ್ದಾನೆ. ಏನಂದ್ರೆ, ಯುದ್ಧವು ನಿಮ್ಮದಲ್ಲ, ನನ್ನದು ಎಂಬುದಾಗಿ. ಆದರೂ ಕೂಡ ಇಲ್ಲಿ ಯೆಹೋಷಾಫಾಟನು ಒಂದು ವಿಶೇಷ ಕಾರ್ಯ ಮಾಡ್ತಾ ಇದ್ದಾನೆ. ಅದೇನೆಂದರೆ, ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡನು. ಅಂದ್ರೆ ಯೆಹೋಷಾಫಾಟನು ಏನ್ ಮಾಡ್ತಾನೆ ಅಂದ್ರೆ, ಒಂದು ಕಾಯರ್ ಟೀಮ್ ರೆಡಿ ಮಾಡ್ತಾನೆ. ಅಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ಆತನು ಒಂದು ಗಾಯನ ಮಂಡಳಿಯನ್ನು ಆತನು ಅಲ್ಲಿ ಸಿದ್ಧ ಮಾಡುತ್ತಾನೆ. ಅಂದ್ರೆ ಅಲ್ಲಿ ಇರ್ತಕ್ಕಂಥ
ಯುದ್ಧಕ್ಕೆ ಹೋಗ್ತಿರ್ತಕ್ಕಂಥ ಆರ್ಮಿಯಲ್ಲಿ ಇರ್ತಕ್ಕಂಥ ಕೆಲವೊಂದು ಜನರನ್ನು ಆತನು ಏರ್ಪಡಿಸಿಕೊಂಡು ಅವರಿಗೆ ಏನ್ ಮಾಡ್ತಾನೆ, ನೀವು ಯೆಹೋವನಿಗೆ ಸ್ತೋತ್ರ ಗೀತೆಗಳನ್ನು ಆಡಬೇಕು ಎಂಬುದಾಗಿ ಆತನು ಕೆಲವರನ್ನು ಅಲ್ಲಿ ಆರಿಸಿಕೊಂಡು, ಆತನು ಒಬ್ಬನೇ ಈ ನಿರ್ಣಯ ತಗೊಳ್ಳಿಲ್ಲ, ಆದರೆ ಯಹೂದ್ಯರ ಸಮ್ಮತಿಯೊಂದಿಗೆ ಆತನು ಒಂದು ಕಾಯರ್ ಟೀಮ್ ಅಥವಾ ಗಾಯನದವರನ್ನು ಆತನು ಆರಿಸಿಕೊಂಡನು. ಅದಾದ್ಮೇಲೆ ಏನಾಗುತ್ತದೆ, 22ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಅಂದ್ರೆ ಅವರು ಯಾವಾಗ ದೇವರನ್ನು ಸ್ತೋತ್ರಗಳನ್ನು ಅರ್ಪಿಸಲು ಅವರು ಆರಂಭಿಸಿದರು, ದೇ ಜಸ್ಟ್ ಬಿಗ್ಯಾನ್, ಇಂಗ್ಲಿಷ್ ಅಲ್ಲಿ ವೆನ್ ದೇ ಬಿಗ್ಯಾನ್ ಅಂತಿದೆ, ಅಂದ್ರೆ ಆಸ್ ಸೂನ್ ಆಸ್ ದೇ ಸ್ಟಾರ್ಟೆಡ್, ಅಂದ್ರೆ ಯೆಹೋವನಿಗೆ ಸ್ತೋತ್ರ ಮಾಡುವುದಕ್ಕೆ ಆತನು ಯಾವಾಗ ಆ ಗಾಯನದವರನ್ನು ಆರಿಸಿಕೊಂಡನೋ, ಅವರು ಯಾವಾಗ ಯೆಹೋವನಿಗೆ ಸ್ತೋತ್ರ ಅರ್ಪಿಸಲು ಅವರು ಪ್ರಾರಂಭಿಸಿದರೋ, ಆಗಲೇ ಫ್ರಮ್ ದ್ಯಾಟ್ ಟೈಮ್ ಆಸ್ ಸೂನ್ ಆಸ್ ದ ಬಿಗ್ಯಾನ್, ಆವಾಗಿಂದನೇ ಯೆಹೋವನ ಕಾರ್ಯ ಅಲ್ಲಿ ಸ್ಟಾರ್ಟ್ ಆಯಿತು ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿದೆ. ಯೆಹೋವನು ಯಹೂದ್ಯರ ವಿರೋಧವಾಗಿ ಬಂದ ಅಮ್ಮೋನಿಯರನ್ನು, ಮೋವಾಬ್ಯರನ್ನು, ಸೇಯಿರ್ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿದ್ದರಿಂದ ಅಮ್ಮೋನಿಯರು, ಮೋವಾಬ್ಯರು ಸೇಯಿರ್ ಪರ್ವತದವರ ಮೇಲೆ ಬಿದ್ದು ಅವರನ್ನು ಪೂರ್ಣವಾಗಿ ಸಂಹರಿಸಿ ಬಿಟ್ಟರು. ಇಲ್ಲಿ ದೇವರ ಕಾರ್ಯ ಬಹಳ ಆಶ್ಚರ್ಯವಾದ ರೀತಿಯಲ್ಲಿ ದೇವರು ಕಾರ್ಯ ಮಾಡ್ತಾ ಇದ್ದಾನೆ. ಏನಂದ್ರೆ ಅವರು ಯಾವಾಗ ಸ್ತುತಿಸಲು ಪ್ರಾರಂಭಿಸಿದರು, ದೇವರು ಆ ಅಮ್ಮೋನಿಯರ ನಡುವೆ, ಮೋಯಾಬ್ಯರ ನಡುವೆ, ಅವರ ನಡುವೆಯೇ ಹೊಂಚು ಹಾಕುವಂತ ಕೆಲವು ಸೈನಿಕರನ್ನು ದೇವರು ಆಲ್ರೆಡಿ ಇಟ್ಟಿದ್ದನು. ಗಾಡ್ ಹ್ಯಾಡ್ ಆಲ್ರೆಡಿ ಪ್ಲಾನ್ಡ್ ಎನಿಮೀಸ್ ಅಗೇನ್ಸ್ಟ್ ಎನಿಮೀಸ್, ಅಂದ್ರೆ ನಮ್ಮ ವಿರೋಧವಾಗಿ ಬರ್ತಕ್ಕಂಥ ಜನರು, ಅವರು ನಮಗೆ ಎಷ್ಟು ಕೇಡು ಬಯಸಿದರು, ಅವರು ನಮಗೆ ಏನು ಮಾಡಬೇಕು ಎಂಬುದಾಗಿ ಅವರ ಆಲೋಚನೆ ಮಾಡಿದರು. ನಾವು ಯಾವಾಗ ದೇವರಿಗೆ ಮೊರೆ ಇಡುತ್ತೇವೋ, ಆಗ ದೇವರು ನಮ್ಮ ಪಕ್ಷವಾಗಿ ನಮ್ಮ ವಿರೋಧಿಗಳ ವಿರುದ್ಧ ಆತನು ಕಾರ್ಯ ಮಾಡುತ್ತಾನೆ. ಇಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಬಂದಿರ್ತಕ್ಕಂಥ ಮೋವಾಬ್ಯರು, ಅಮ್ಮೋನಿಯರು ಮತ್ತು ಸಿಯಾರ್ ಪರ್ವತದ ಆರ್ಮಿ, ಆ ಸೈನ್ಯಗಳ ಮಧ್ಯದಲ್ಲಿ, ಅಂದ್ರೆ ಅವರು ಇಷ್ಟು ದೊಡ್ಡ ಸೈನ್ಯ ಇರುತ್ತೆ, ಅಂದ್ರೆ ಅವರು ಅಂಥ ಸೈನ್ಯದ ಮಧ್ಯದಲ್ಲಿ ಯೆಹೋವನು ಕೆಲವೊಬ್ಬರಿಗೆ ಇಟ್ಟಿರ್ತಾನೆ. ಅವರು ಏನ್ ಮಾಡ್ತಾರೆ, ಅವರವರ ನಡುವೆಯೇ ಅವರು ಯುದ್ಧ ಮಾಡಿಕೊಂಡು ಅವರೆಲ್ಲ ಏನ್ ಮಾಡ್ತಾರೆ, ಒಬ್ಬರನ್ನೊಬ್ಬರು ಸಾಯಿಸ್ಕೊಂಡು ಅವರೆಲ್ಲ ಸತ್ತೋಗಿರ್ತಾರೆ. ನೆಕ್ಸ್ಟ್ ನಾವು ನೋಡ್ತೇವೆ, ಅಲ್ಲಿ ಯಾವಾಗ ಯಹೂದ್ಯರು ಬಂದು ಅಲ್ಲಿ ಆ ಮಹಾ ಸಮೂಹದ ಮುಂದೆ ನಿಂತುಕೊಂಡು ನೋಡ್ತಾರೋ, ಅಲ್ಲಿ ಯಾವ ಸೈನ್ಯವೂ ಅವರಿಗೆ ಕಾಣುವುದಿಲ್ಲ, ಆದರೆ ಅವರು ಸತ್ತವು ಬಿದ್ದಿರುವ ಹೆಣಗಳು ಮಾತ್ರ ಅವರಿಗೆ ಕಾಣಿಸುತ್ತವೆ. ಯಾವಾಗ ವೆನ್ ಗಾಡ್ ಇಂಟರ್ವೀನ್ಸ್, ಯಾವಾಗ ನಾವು ಸ್ತುತಿ ಎಂಬ ಯಜ್ಞವನ್ನು ದೇವರಿಗೆ ಅರ್ಪಿಸುತ್ತೇವೋ, ಆಗ ಯೆಹೋವನು ನಮ್ಮ ಮಧ್ಯಸ್ಥವನ್ನು ವಹಿಸಿಕೊಂಡು ಆತನು ನಮ್ಮ ವಿಷಯದಲ್ಲಿ ಆತನು ತಲೆ ಹಾಕುವವನಾಗಿ, ಅಂದ್ರೆ ಗಾಡ್ ಇಂಟರ್ವೀನ್ಸ್ ವೆನ್ ವಿ ಪ್ರೇಸ್ ಈವನ್ ಇನ್ ಆರ್ ಡಿಫಿಕಲ್ಟ್ ಸಿಚುವೇಶನ್. ನಾವು ನಮ್ಮ ಕಷ್ಟದ ಸಮಯದಲ್ಲಿ, ನಮಗೆ ಎಷ್ಟೋ ಸಮಸ್ಯೆಗಳು ಎದುರಾದಂಥ ಸಮಯದಲ್ಲಿ ನಾವು ಯೆಹೋವನಿಗೆ, ಯಾಕೆ ದೇವರೇ ಈ ಕಷ್ಟ ನನಗೆ ಎಂಬುದಾಗಿ ಅಳುತ್ತಾ ಮೊರೆ ಇಡುವ ಬದಲು, ದೇವರೇ ಈ ಕಷ್ಟ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ನಾವು ಯಾವಾಗ ಸ್ತುತಿಸಲು ಪ್ರಾರಂಭಿಸುತ್ತೇವೋ, ಆಗ ದೇವರು ಮಧ್ಯ ಪ್ರವೇಶ ಮಾಡುತ್ತಾನೆ. ಅಂದ್ರೆ ಆತನು ನಮ್ಮ ವಿಷಯದಲ್ಲಿ ತಲೆ ಹಾಕುವವನಾಗಿದ್ದಾನೆ. ಅಲ್ಲಿವರೆಗೂ ದೇವರು ಅಳ್ತಾ ಇದ್ದಾನೆ, ಓಕೆ ಫೈನ್, ಐ ವಿಲ್ ಹೆಲ್ಪ್ ಯು ಅಂತ ಹೇಳ್ಬೋದು, ನಾನು ನಿನಗೆ ಸಹಾಯ ಮಾಡುತ್ತೇನೆ, ಹೆದರಬೇಡ ಎಂಬುದಾಗಿ ಈ ಯಹೂದ್ಯರಿಗೆ ಯಾವ ರೀತಿ ಹೇಳಿದನೋ ಆ ರೀತಿ ದೇವರು ನಮಗೂ ಕೂಡ ವಾಗ್ದಾನ ಮಾಡಬಹುದು. ಆದರೆ ನಾವು ಯಾವಾಗ ಸ್ತುತಿ ಎಂಬ ಯಜ್ಞವನ್ನು ದೇವರಿಗೆ ಅರ್ಪಿಸುತ್ತೇವೋ, ಆಗ ಯೆಹೋವನು ನಮ್ಮ ವಿಷಯದಲ್ಲಿ ಆತನು ಮಧ್ಯ ಪ್ರವೇಶಿಸಿ ನಮ್ಮ ವಿರೋಧಿಗಳ ನಡುವೆಯೇ ಆತನು ಒಂದು ಯುದ್ಧ ಮಾಡಿಸಿ ನಮ್ಮ ಸಮಸ್ಯೆಗಳನ್ನು ಏನ್ ಮಾಡ್ತಾನೆ, ಆತನು ಪೂರ್ಣವಾಗಿ ಇಲ್ಲದಂತೆ ಮಾಡುತ್ತಾನೆ. ಅಂದ್ರೆ ಇಲ್ಲಿ ನಾವು ನೋಡುತ್ತೇವೆ, ಆ ಮಹಾ ಸಮೂಹವು ಅವರಿಗೆ ಕಾಣಲಿಲ್ಲ, ಆದರೆ ಅದರ ಬದಲಾಗಿ ಸತ್ತ ಹೆಣಗಳು ಮಾತ್ರ ಅಲ್ಲಿರುವುದನ್ನು ನಾವು ನೋಡುತ್ತೇವೆ. ಅದೇ ರೀತಿ ನಾವು ಹೊಸ ಒಡಂಬಡಿಕೆ
ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25, 26, 27 ವಚನಗಳಲ್ಲಿ ನಾವು ನೋಡುತ್ತೇವೆ. ಪೌಲ ಮತ್ತು ಸೀಲರು ಅವರಿಗೆ ಏನ್ ಮಾಡಿರ್ತಾರೆ, ಅವರಿಗೆ ಒಂದು ಜೈಲಿನಲ್ಲಿ ಸೆರೆಮನೆಯಲ್ಲಿ ಅವರಿಗೆ ಹಾಕಿರ್ತಾರೆ. ಪೌಲು ಸೀಲರನ್ನು ಸೆರೆಮನೆಯಲ್ಲಿ ಹಾಕಿದ್ದಾಗ ಅವರು ಎಂಥ ಸ್ಥಿತಿಯಲ್ಲಿರ್ತಾರೆ ಅಂದ್ರೆ ಅವರಿಗೆ ಹೊಡೆದಿರ್ತಾರೆ. ಅವರು ಕಷ್ಟದಲ್ಲಿ ಅಂದ್ರೆ ಆ ನೋವಿನಿಂದ ಅವರು ಬಳಲುತ್ತಿರ್ತಾರೆ. ಆಮೇಲೆ ಅವರ ದೇಹದಿಂದ ರಕ್ತವು ಸುರಿಯುತ್ತಾ ಇರುತ್ತೆ. ಆದರೆ ಅವರೇನ್ ಡಿಸೈಡ್ ಮಾಡ್ತಾರೆ ಅಂದ್ರೆ ನಾವು ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ ಎಂಬುದಾಗಿ. ದೇವರಿಗೆ ಇಲ್ಲಿ 25ನೇ ವಚನದಲ್ಲಿ, ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ ಆಗಿ ಅಂದ್ರೆ ಇಲ್ಲಿ ಪೌಲ ಸೀಲರು ಎಲ್ಲ ಅವರಿಗೆ ಸೆರೆಮನೆಯಲ್ಲಿ ಹಾಕಿರ್ತಾರೆ. ಆ ಸೆರೆಮನೆಯ ಬಾಗಿಲುಗಳನ್ನು ಕೀಲಿ ಹಾಕಿರ್ತಾರೆ. ಅವರಿಗೆ ಅಲ್ಲಿ ತಪ್ಪಿಸಿಕೊಂಡು ಹೋಗುವಂತ ಪರಿಸ್ಥಿತಿ ಇರುವುದಿಲ್ಲ. ಅವರಿಗೆ ಹೊಡೆದು ಬಡೆದು ಆ ಸೆರೆಮನೆಯಲ್ಲಿ ಹಾಕಿರ್ತಕ್ಕಂಥ ಸಮಯದಲ್ಲಿ ಪೌಲು ಸೀಲರು ಏನ್ ಮಾಡ್ತಾರೆ ಅಂದ್ರೆ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ದೇವರ ಸ್ತುತಿ ಪದಗಳನ್ನು ಹಾಡುತ್ತಿರ್ತಾರೆ. ಅವರ ಸ್ತುತಿ ಪದಗಳನ್ನು ಕೇಳುವವರು ಯಾರು? ಬೇರೆ ಜೈಲ್ಸ್ ಅಥವಾ ಬೇರೆ ಸೆಲ್ಸ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಈ ಪೌಲ ಸೀಲರು ಏನು ಸ್ತುತಿ ಪದಗಳನ್ನು ಹಾಡ್ತಾ ಇದಾರಲ್ಲ, ಇವರು ಇಷ್ಟು ಕಷ್ಟದಲ್ಲಿ, ಇಷ್ಟು ನೋವಿನಲ್ಲಿ ದೇವರಿಗೆ ಸೇವೆಗಾಗಿ ಇವರು ಬಂದಿದ್ದಾರೆ. ಅಂಥ ಸಮಯದಲ್ಲಿ ಕೂಡ ಇವರಿಗೆ ಸೆರೆಮನೆಯಲ್ಲಿ ಹಾಕಿದಂಥ ಪರಿಸ್ಥಿತಿಯಲ್ಲಿ ಇವರು ಸ್ತುತಿ ಪದಗಳನ್ನು ಹಾಡ್ತಾ ಇದ್ದಾರೆ ಎಂಬುದಾಗಿ ಅವರು ಅಂದ್ಕೊಂಡು ಇವ್ರು ಏನ್ ಮಾಡ್ತಾ ಇದ್ದಾರೆ ಎಂಬುದಾಗಿ ಎಲ್ಲರೂ ಅಲ್ಲಿರ್ತಕ್ಕಂಥ ಜನರು ಕೇಳಿಸ್ಕೊಳ್ತಾ ಇದ್ರು. ಪೌಲ ಸೀಲರು ಏನ್ ಮಾಡ್ತಾ ಇದ್ದಾರೆ ಎಂಬುದಾಗಿ ಲಕ್ಷ್ಯವಿಟ್ಟು ಕೇಳುತ್ತಿದ್ದರು ಎಂಬುದಾಗಿ ವಾಕ್ಯದಲ್ಲಿದೆ. ಅವರು ಕೇಳಿಸ್ಕೊಳ್ತಾ ಅಂತ ಸಂದರ್ಭದಲ್ಲಿ ಏನಾಗ್ತದೆ, ಅಲ್ಲಿ ಅಕಸ್ಮಾತ್ ಆಗಿ ಮಹಾಭೂಕಂಪ ಉಂಟಾಯಿತು. ಅಂದ್ರೆ ನಾವು ಯಾವಾಗ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಿರುವೋ ಆಗ ದೇವರು ನಮ್ಮ ಪಕ್ಷವಾಗಿ ಕಾರ್ಯ ಮಾಡುತ್ತಾನೆ. ಅಂದ್ರೆ ಈ ಪೌಲ ಸೀಲರನ್ನು ನಾವು ನೋಡಿದಾಗ ಅವರು ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ಹೋಗಿರ್ತಾರೆ. ಅಲ್ಲಿ ಅವರು ಎಷ್ಟೋ ಜನರಿಗೆ ಸ್ವಸ್ಥ ಮಾಡಿದ್ದಾರೆ ಆ ಪ್ರದೇಶದಲ್ಲಿ. ಮತ್ತು ಅಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಕೂಡ ಅವರಿಗೆ ಸೆರೆಮನೆಯಲ್ಲಿ ಹಾಕಿದಾಗ ಅವರು, ದೇವರೇ, ನಾವು ನಿನ್ನ ಸುವಾರ್ತೆ ಸಾರುವುದಕ್ಕೆ ಅಥವಾ ನಿನ್ನ ಸೇವೆ ಮಾಡುವುದಕ್ಕೆ ಈ ಸ್ಥಳಕ್ಕೆ ಬಂದಿದ್ದೆವು, ಆದರೆ ನೀನು ನಮಗೆ ಸೆರೆಮನೆಯಲ್ಲಿ ಹಾಕಿಸಿದ್ದಿ ಎಂಬುದಾಗಿ ದೇವರಿಗೆ ದೂಷಣೆ ಮಾಡುತ್ತಾ ಇಲ್ಲ ಅವರು. ದೇವರೇ, ಯಾಕೆ ನಮಗೆ ಈ ರೀತಿ ಮಾಡಿದ್ದಿ ಎಂಬುದಾಗಿ ಅವರು ದೇವರಿಗೆ ಕ್ವಶನ್ ಕೇಳ್ತಾ ಇಲ್ಲ. ಆದರೆ ಅವರು ಪ್ರಾರ್ಥನೆಯೊಂದಿಗೆ ದೇವರಿಗೆ ಸ್ತುತಿ ಸ್ತೋತ್ರ ಪದಗಳನ್ನು ಹಾಡುತ್ತಾ ದೇವರಿಗೆ ಮಹಿಮೆ ತರುವಂತಹ ಪರಿಸ್ಥಿತಿಯಲ್ಲಿ ದೇವರು ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ಒಂದು ಮಹಾ ಭೂಕಂಪವನ್ನು ಉಂಟು ಮಾಡಿದ್ದಾನೆ. ಆ ಮಹಾ ಭೂಕಂಪದಿಂದ ಏನಾಗಿದೆ ಅಂದ್ರೆ ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಮೊದಲನೇದಾಗಿ ಏನಾಗುತ್ತದೆ, ದೇವರು ನಮ್ಮ ವಿರೋಧಿಗಳನ್ನು ಸಂಹರಿಸಿ ಅವರನ್ನು ನಾಶ ಮಾಡುತ್ತಾನೆ. ಎರಡನೇದಾಗಿ ದೇವರು ನಮ್ಮ ಬೇಡಿಗಳನ್ನು ಅಥವಾ ನಮ್ಮ ಬಂಧನಗಳನ್ನು ಆತನು ಕಳಚಿ ಬಿಡುವವನಾಗಿದ್ದಾನೆ. ನಾವು ಯಾವಾಗ ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ಅರ್ಪಿಸುತ್ತೇವೋ ಆಗ ದೇವರು ನಮ್ಮ ಬೇಡಿಗಳನ್ನು ಅಥವಾ ನಮ್ಮ ಕದಗಳನ್ನು ಅಂದ್ರೆ ಮುಚ್ಚಲ್ಪಟ್ಟಂತಹ ಬಾಗಿಲುಗಳನ್ನು ಆತನು ತೆರೆಯುತ್ತಾನೆ. ಮತ್ತು ನಮ್ಮ ಬೇಡಿಗಳನ್ನು, ನಾವು ಕಟ್ಟಿರುವಂತಹ ಪರಿಸ್ಥಿತಿ ಅಥವಾ ನಾವು ಮೈಟ್ ಬಿ ಇನ್ ಅ ಬಾಂಡೇಜ್, ನಾವು ಕಟ್ಟಲ್ಪಟ್ಟಂತ ಪರಿಸ್ಥಿತಿಯಲ್ಲಿ ಇದ್ದಂಥ ಸಮಯದಲ್ಲಿ ಕೂಡ ದೇವರು ನಮ್ಮ ಬೇಡಿಗಳನ್ನು ಕಳಚುವವನಾಗಿದ್ದಾನೆ. ಅಲ್ಲಿ ಮುಂದೆ ನಾವು ನೋಡುತ್ತೇವೆ, ಆ ಸೆರೆಮನೆಯ ಇನ್ಚಾರ್ಜ್ ಯಾರಿರ್ತಾರೆ ಆತನು ಬಂದು ಇಲ್ಲಿ ಏನಾಗ್ತಾ ಇದೆ, ನೀವೇನ್ ಮಾಡ್ತಾ ಇದ್ದೀರಾ ಎಂಬುದಾಗಿ ಪೌಲ ಸೀಲರನ್ನು ಕೇಳಿದಾಗ ಅವರು ಹೇಳ್ತಾರೆ, ನಾವು ಇಲ್ಲೇ ಇದ್ದೇವೆ, ನಾವು ತಪ್ಪಿಸ್ಕೊಂಡು ಹೋಗಿಲ್ಲ, ನೀನು ಭಯ ಪಡುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಆತನಿಗೆ ಸಮಾಧಾನ ಪಡಿಸಿದಾಗ ಆತನು ಏನ್ ಮಾಡ್ತಾನೆ ಅಂದ್ರೆ ಆತನು ನಾನು ರಕ್ಷಣೆ ಹೊಂದಬೇಕು ಎಂಬುದಾಗಿ ಪೌಲ ಸೀಲರಿಗೆ ಕೇಳ್ಕೊಳ್ತಾನೆ. ಏನಂದ್ರೆ ನಾನು ನನ್ನ ಕುಟುಂಬ ರಕ್ಷಣೆ ಹೊಂದಬೇಕಂದ್ರೆ ನಾವೇನ್ ಮಾಡ್ಬೇಕು ಎಂಬುದಾಗಿ ಕೇಳಿದ್ರೆ ಪೌಲ ಸೀಲರು ಹೇಳ್ತಾರೆ, ನೀನು ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ,
ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಅಂದರೆ ನಾವು ಯಾವಾಗ ದೇವರು ನಮ್ಮನ್ನು ಯಾವಾಗ ಪಾಪದ ಬಂಧನದಿಂದ ಬಿಡಿಸುತ್ತಾನೋ, ನಮಗೆ ಯಾವಾಗ ನರಕದ ಶಿಕ್ಷೆಯಿಂದ ತಪ್ಪಿಸಿ ನಾವು ಯಾವಾಗ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತೇವೋ ಆಗ ನಮಗೆ ರಕ್ಷಣೆ ಉಂಟಾಗುತ್ತದೆ. ಆ ರಕ್ಷಣೆ ಎಂಬ ವಸ್ತ್ರವನ್ನು ಆತನು ನಮಗೆ ಕೊಡುತ್ತಾನೆ. ಇಲ್ಲಿ ನಾವು ನೋಡುತ್ತೇವೆ, ಯೆಶಾಯನ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 3ನೇ ವಚನ. ಯೆಶಾಯನ ಪ್ರವಾದನೆ ಗ್ರಂಥ 61ನೇ ವಚನ 61ನೇ ಅಧ್ಯಾಯ 3ನೇ ವಚನದಲ್ಲಿ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ಏನಂದ್ರೆ, ಇಲ್ಲಿ ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ. ನಾವು ಕುಂದಿ ಹೋದಂಥ ಪರಿಸ್ಥಿತಿಯಲ್ಲಿ ಇರ್ಬೋದು, ಇನ್ನು ನಮಗೆ ಯಾವ ದಾರಿಯೂ ಕಾಣ್ತಾ ಇಲ್ಲ ಎಂಬ ಪರಿಸ್ಥಿತಿಯಲ್ಲಿ ಇದ್ದಾಗ್ಯೂ ನಾವು ಯೆಹೋವನಿಗೆ ಮೊರೆ ಇಟ್ಟಾಗ ಯೆಹೋವನು ನಮಗೆ ಉತ್ಸಾಹ ಸ್ತೋತ್ರದ ವಸ್ತ್ರವನ್ನು ಧರಿಸುವವನಾಗಿದ್ದಾನೆ. ಅದೇ ರೀತಿ ನಾವು ನೋಡುತ್ತೇವೆ, ಕಳೆದು ಹೋದ ಮಗನ ಸಾಮ್ಯ ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ಏನಾಗ್ತದೆ, ಆತನು ಯಾವಾಗ ತಂದೆಯ ಬಳಿಗೆ ತಿರುಗಿ ಬರುತ್ತಾನೋ ಆಗ ಒಂದು ಒಳ್ಳೆ ವಸ್ತ್ರವನ್ನು ತಂದೆ ಆ ಮಗನಿಗೆ ಕೊಡುತ್ತಾನೆ. ಅದನ್ನು ಇಟ್ ಸಿಗ್ನಿಫೈಸ್ ದ ರೋಬ್ ಆಫ್ ಸ್ಯಾಲ್ವೇಷನ್, ಅಂದರೆ ರಕ್ಷಣೆ ಎಂಬ ವಸ್ತ್ರ. ಅಂದರೆ ನನ್ನ ಮಗನು ಕಳೆದು ಹೋಗಿದ್ದನು, ಈಗ ತಿರುಗಿ ನನ್ನ ಹತ್ರ ಬಂದಿದ್ದಾನೆ ಎಂಬುದಾಗಿ ಆ ತಂದೆ ಆ ಮಗನಿಗೆ ಒಂದು ಒಳ್ಳೆ ವಸ್ತ್ರವನ್ನು ಅದನ್ನು ಕೊಡುತ್ತಾನೆ. ಆ ರೀತಿಯಾಗಿ ದೇವರು ಸಹ ನಮ್ಮ ಪರಿಸ್ಥಿತಿಯಲ್ಲಿ ಆತನು ನಮಗೆ ಉತ್ಸಾಹ ಸ್ತೋತ್ರದ ವಸ್ತ್ರವನ್ನು ಆತನು ಕೊಡುವಾತನಾಗಿದ್ದಾನೆ. ಇಲ್ಲಿ ಯೆಹೋಷಾಫಾಟನ ಸೈನ್ಯವು ತುಂಬಾ ಚಿಕ್ಕದಾಗಿತ್ತು. ಯಹೂದ್ಯರು ಬಹಳ ಚಿಕ್ಕ ಆರ್ಮಿಯನ್ನು ಹೊಂದಿದವರಾಗಿದ್ದರು. ಆದರೆ ಅವರು ಯಾವಾಗ ಯೆಹೋಷಾಫಾಟನು ಆ ಸ್ತುತಿ ಗಾಯನ ಮಂಡಲವನ್ನು ಏರ್ಪಡಿಸಿದನು, ಆಗ ದೇವರು ಅವರ ಮಧ್ಯ ಪ್ರವೇಶಿಸಿ ಅವರ ಪಕ್ಷವಾಗಿ ಆತನು ಕಾರ್ಯ ಮಾಡಿದನು. ಆಗ ಅವರ ವಿರೋಧವಾಗಿ ಬಂದಿರುವ ಸೈನ್ಯ ಎಲ್ಲವೂ ನಾಶವಾಯಿತು. ಅದೇ ರೀತಿ ನಾವು ನೋಡುತ್ತೇವೆ, ದೇವರ ಚಿತ್ತ ಏನು ನಮ್ಮ ಜೀವಿತದಲ್ಲಿ ದೇವರ ಚಿತ್ತ ಏನಾಗಿದೆ ಎಂಬುದಾಗಿ ನಾವು ನೋಡುವಾಗ, ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನದಲ್ಲಿ ಈ ರೀತಿಯಲ್ಲಿದೆ, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತೋತ್ರ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಂಬುದಾಗಿ ವಾಕ್ಯದಲ್ಲಿದೆ. ಅಂದರೆ ದೇವರು ನಾವಿಲ್ಲಿ ನಮ್ಮ ಮೂಲಕ ಆತನ ಚಿತ್ತ ನಮ್ಮ ಜೀವಿತದಲ್ಲಿ ಏನಾಗಿದೆ ಅಂದರೆ, ನಾವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುವವರಾಗಿರಬೇಕು, ಎಡಬಿಡದೆ ಪ್ರಾರ್ಥನೆ ಮಾಡಬೇಕು ಮತ್ತು ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತೋತ್ರ ಮಾಡುವವರಾಗಿರಬೇಕು. ಎಲ್ಲದರಲ್ಲಿಯೂ ಅಂದರೆ ನನಗೆ ಬಹಳ ಸಂತೋಷವಾಗಿದೆ, ನಾನು ದೇವರಿಗೆ ಕೃತಜ್ಞತಾ ಸ್ತೋತ್ರ ಮಾಡುತ್ತೇನೆ ಎಂಬುದಾಗಿ ನಾವು ಅಂದುಕೊಳ್ತೇವೆ. ಆದರೆ ಸಂತೋಷವಾಗಿದ್ದಾಗ ಮಾತ್ರ ಅಲ್ಲ, ನಮ್ಮ ದುಃಖದಲ್ಲಿ, ನಮ್ಮ ಸಂಕಟದಲ್ಲಿ, ನಾವು ಕುಂದಿ ಹೋದಂಥ ಸಮಯದಲ್ಲಿ ನಾವು ದೇವರಿಗೆ ಯಾವಾಗ ಸ್ತೋತ್ರವನ್ನು ಸಲ್ಲಿಸುತ್ತೇವೋ ಅದುವೇ ದೇವರ ಚಿತ್ತವಾಗಿದೆ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆದಿದೆ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಅಂದರೆ ನಾವು ಕಷ್ಟದಲ್ಲಿ ಇದ್ದಾಗ ದೇವರಿಗೆ ಸ್ತೋತ್ರ ಹೇಳುವುದು ಈಸಿಯಾಗಿ ಬರಲ್ಲ. ಅದು ನಮ್ಮ ಬಾಯಲ್ಲಿ ದೇವರೇ ನನಗೆ ಕಷ್ಟ ಕೊಟ್ಟಿದ್ದೆ ಅದಕ್ಕೆ ನಿಮಗೆ ಸ್ತೋತ್ರ ಅಂತ ಅಷ್ಟು ಸುಲಭವಾಗಿ ಅದು ನಮ್ಮ ಬಾಯಿಂದ ಬರುವಂಥ ವಿಷಯವಲ್ಲ. ನಾವು ಕಷ್ಟದಲ್ಲಿದ್ದಾಗ, ನಾವು ದುಃಖದಲ್ಲಿದ್ದಾಗ ನಾವು ದೇವರಿಗೆ ಏನು ಮಾಡ್ತೇವೆ, ಅಳುತ್ತೇವೆ, ಮೊರೆ ಇಡ್ತೇವೆ. ಅದು ದೇವರಿಗೆ ಕೆಲವೊಂದ್ಸತಿ ದೂಷಣೆ ಕೂಡ ಮಾಡುತ್ತೇವೆ, ದೇವರಿದ್ರೆ ನಮ್ಗೆ ಹಿಂಗ್ಯಾಕೆ ಆಗಬೇಕಾಗಿತ್ತು ಎಂಬುದಾಗಿ. ಆದರೆ ದೇವರ ಚಿತ್ತ ನಮ್ಮ ವಿಷಯದಲ್ಲಿ ಏನಾಗಿದೆ ಅಂದರೆ, ನಾವು ಎಲ್ಲದರಲ್ಲಿಯೂ ನಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ, ನಮ್ಮ ಸಮಸ್ಯೆ ಎಂಥದೇ ಆಗಿದ್ದರೂ, ನಮಗೆ ಮುಂದೆ ದಾರಿ ಏನಿದೆ ಎಂಬುದಾಗಿ ತೋಚದೇ ಇರ್ತಕ್ಕಂಥ ಸಮಯದಲ್ಲಿ ಕೂಡ ದೇವರಿಗೆ
ಸ್ತೋತ್ರವನ್ನು ನಾವು ಅರ್ಪಿಸಲು ಯಾವಾಗ ಪ್ರಾರಂಭಿಸುತ್ತೇವೋ ಆಗ ದೇವರು ನಮ್ಮ ಪಕ್ಷವಾಗಿ ಆತನು ಕಾರ್ಯ ಮಾಡುವವನಾಗಿದ್ದಾನೆ. ಅದೇ ರೀತಿ ನಾವು ನೋಡುತ್ತೇವೆ ದಾವೀದನ ಕುರಿತು ಎಲ್ಲ ಕೀರ್ತನೆಗಳು ನಾವು ನೋಡುವುದಾದರೆ ದಾವೀದನು ಸಹ ಅಲ್ಲಿ ಯೆಹೋವನಿಗೆ ಕೃತಜ್ಞತಾ ಸ್ತೋತ್ರ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ ನಾವು ಈಗಲೇ ಉತ್ತರ ಪ್ರತ್ಯುತ್ತರ ಓದಿದೆವು. 136ನೇ ಕೀರ್ತನೆ, ಅಲ್ಲಿ ಇಡೀ ಕೀರ್ತನೆ ನಾವು ಓದುವಾಗ ಅಲ್ಲಿ ಯೆಹೋವನಿಗೆ ಕೃತಜ್ಞತಾ ಸ್ತೋತ್ರ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ ಬರೆದಿದೆ. ಮತ್ತು ಕೀರ್ತನೆ 56, ಕೀರ್ತನೆ 50 ಮತ್ತು ಕೀರ್ತನೆ 96, ಕೀರ್ತನೆ 118, ಈ ರೀತಿ ನಾವು ಕೀರ್ತನೆಗಳು ಓದಿಕೊಂಡು ಹೋಗುವಾಗ ಅಲ್ಲಿ ದಾವೀದನು ಪ್ರತಿಯೊಂದು ಸಮಯದಲ್ಲಿ ಆತನು ಬರೆದಿರ್ತಕ್ಕಂಥದ್ದು ಅಟ್ಲೀಸ್ಟ್ ಒಂದು ವಾಕ್ಯ ಆದರೂ ಅಲ್ಲಿ ಇರ್ತದೆ. ಏನಂದ್ರೆ ಯೆಹೋವನಿಗೆ ಕೃತಜ್ಞತಾ ಸ್ತೋತ್ರ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ. ದಾವೀದನು ಎಲ್ಲ ಸಮಯದಲ್ಲಿ ಆತನು ಅರಸನಾಗಿದ್ದನು, ಆತನು ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಅಂದ್ರೆ ಆತನ ವಾದ್ಯಗಳಿಂದ, ತಂತಿ ವಾದ್ಯಗಳಿಂದ ಆತನು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವವನಾಗಿದ್ದನು. ಯಾವಾಗಲೂ ಆತನು ದೇವರ ಸಮ್ಮುಖದಲ್ಲಿ ಇರಲು ಬಯಸುವವನಾಗಿದ್ದನು. ಆದರೂ ಆತನಿಗೆ ಇದ್ದಂಥ ವಿರೋಧಿಗಳು, ಅಂದ್ರೆ ಆತನಿಗೆ ಎಷ್ಟು ಎನಿಮೀಸ್ ಇದ್ರು ಅಂದ್ರೆ ನಮ್ಮ ಜೀವಿತದಲ್ಲಿ ಯಾರಿಗೂ ಇರಲಿಕ್ಕಿಲ್ಲ. ದಾವೀದನಿಗೆ ಇರ್ತಕ್ಕಂಥ ವಿರೋಧಿಗಳು ಎಷ್ಟು ಆಗಿದ್ರಂದ್ರೆ ಆತನು ಎಲ್ಲಿ ಹೋದರೂ ದಾವೀದನಿಗೆ ಸಾಯಿಸಬೇಕು ಎಂಬುದಾಗಿ ನೋಡುವಂತ ಜನರೇ ಹೆಚ್ಚಾಗಿದ್ದರು. ಆದರೆ ದಾವೀದನು ಈ ರೀತಿ ದೇವರನ್ನು ಆರಾಧಿಸುತ್ತಾನೆ, ನಾವು ಕೂಡ ದೇವರಿಗೆ ಆರಾಧಿಸಬೇಕು ಎಂಬುದಾಗಿ ಯಾರು ದಾವೀದನೊಟ್ಟಿಗೆ ಬರಲಿಲ್ಲ. ಆದರೆ ದಾವೀದನು ಎಲ್ಲಿ ನಮಗೆ ಸಿಗ್ತಾನೋ ಆತನಿಗೆ ಸಾಯಿಸಬೇಕು ಎಂಬುದಾಗಿ ಹೊಂಚು ಹಾಕಿರುವ ಜನರು ಬಹಳವಾಗಿದ್ದರು. ಆತನ ಮಗನು ಸಹ ದಾವೀದನಿಗೆ ಕೊಲ್ಲಲು ಬರುತ್ತೇನೆ ಎಂಬುದಾಗಿ ತಿಳಿದಾಗ ದಾವೀದನು ಬಹಳ ಕುಂದಿ ಹೋದಂತ ಪರಿಸ್ಥಿತಿಯಲ್ಲಿ ಇದ್ದನು. ಅಯ್ಯೋ, ನನ್ನ ಮಗನು ನನಗೆ ಸಾಯಿಸುವುದಕ್ಕೆ ನೋಡ್ತಾ ಇದ್ದಾನೆ ಎಂಬಂತ ಪರಿಸ್ಥಿತಿಯಲ್ಲಿ ಕೂಡ ದಾವೀದನು ಮಾಡಿದ್ದು ಏನಂದ್ರೆ ಯೆಹೋವನಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿದನು. ಆತನು ಯೆಹೋವನಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿದನು. ಯಾಕಂದ್ರೆ ಆತನು ಅಷ್ಟು ದೇವರ ಸನ್ನಿಧಿಯಲ್ಲಿ ಆತನು ಅಷ್ಟು ಬೆಳೆದಂಥವನಾಗಿದ್ದನು. ದೇವರೊಟ್ಟಿಗೆ ಆತನ ಸಂಬಂಧ ಆ ರೀತಿಯಾಗಿತ್ತು. ಹೇಗೆಂದ್ರೆ ನಾವು ಇಂಗ್ಲಿಷಲ್ಲಿ ಒಂದು ವಾಕ್ಯ ಇದೆ, ಏನಂದ್ರೆ ಡೇವಿಡ್ ವಾಸ್ ಅ ಮ್ಯಾನ್ ಆಫ್ಟರ್ ಗಾಡ್ಸ್ ಹಾರ್ಟ್. ಅಂದ್ರೆ ದೇವರ ಹೃದಯದ ಹತ್ತಿರ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ದಾವೀದನಾಗಿದ್ದನು. ಆತನು ಪ್ರತಿಯೊಂದು ಸ್ಥಿತಿಯಲ್ಲೂ ಆತನು ನನ್ನ ಮನವಿ ಯಾಕೆ ನೀನು ಕುಗ್ಗಿ ಹೋಗಿದ್ದಿ, ಯೆಹೋವನಲ್ಲಿ ನೀನು ಸಂತೋಷಿಸು ಎಂಬುದಾಗಿ ಆತನು ತನ್ನನ್ನು ತಾನೇ ತನ್ನ ಮನಕ್ಕೆ, ತನ್ನ ಆತ್ಮಕ್ಕೆ ಆತನು ಹೇಳಿಕೊಳ್ತಾ ಇದ್ದಾನೆ. ಏನಂದ್ರೆ ದೇವರು ನನಗಿದ್ದಾನೆ, ಯೆಹೋವನೇ ನನ್ನ ಸಹಾಯಕನು. ನಾನು ಕಷ್ಟ ಬಂದಂತ ಪರಿಸ್ಥಿತಿಯಲ್ಲಿ ನಾನು ಪರ್ವತಗಳ ಕಡೆಗೆ ನೋಡುತ್ತೇನೆ, ಯೆಹೋವನೇ ನನ್ನ ಸಹಾಯಕನು ಎಂಬುದಾಗಿ ದಾವೀದನು ಅಲ್ಲಿ ಬರೆದಿರ್ತಕ್ಕಂಥದ್ದನ್ನು ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ದಾವೀದನಿಗೆ ಬಂದಂತ ಪ್ರತಿಯೊಂದು ಸಮಸ್ಯೆಯಲ್ಲಿ ಕೂಡ ದಾವೀದನು ಯೆಹೋವನಿಗೆ ಮೊರೆ ಇಟ್ಟನು. ಯೆಹೋವನು ಆತನ ಎಲ್ಲ he delivered him out of all troubles ಎಂಬುದಾಗಿ ಕೀರ್ತನೆಗಳು 120 ವಚನ 1ರಲ್ಲಿ ಈ ರೀತಿ ಇದೆ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟನು, ಆತನು ಸದುತ್ತರವನ್ನು ದಯಪಾಲಿಸಿದನು. ಅಂದ್ರೆ ಆತನು when I was in trouble I cried out to Lord. ಅಂದ್ರೆ ಆತನ ಇಕ್ಕಟ್ಟಿನಲ್ಲಿ ಆತನ ಪರಿಸ್ಥಿತಿ ಎಷ್ಟು ಕಷ್ಟದ ಪರಿಸ್ಥಿತಿ ಆಗಿತ್ತು, ಆಗ ಆತನು ಯೆಹೋವನಿಗೆ ಮೊರೆ ಇಟ್ಟನು, ಯೆಹೋವನು ಆತನಿಗೆ ಸದುತ್ತರವನ್ನು ದಯಪಾಲಿಸಿದನು. ಇಲ್ಲಿ ನಾವು ನೋಡುತ್ತೇವೆ ಯೆಹೂದ್ಯರು ಯೆಹೋಷಾಫಾಟನು ಯಾವಾಗ ಉಪವಾಸದೊಂದಿಗೆ ದೇವರ ಸನ್ನಿಧಾನದಲ್ಲಿ ಬಂದು ಅವರು ಪ್ರಾರ್ಥನೆ ಮಾಡಿದರು, ಆಗ ಯೆಹೋವನು ಆತನ ಆತ್ಮನ ಮೂಲಕವಾಗಿ ಅವರೊಂದಿಗೆ ಮಾತನಾಡಿದನು. ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ದೇವರದೇ ಎಂಬುದಾಗಿ ಯೆಹೋವನು ಮಾತಾಡಿದನು. ಅಂದ್ರೆ ನಾವು ಯಾವಾಗ ನಮ್ಮ ಸಮಸ್ಯೆಗಳಲ್ಲಿ, ನಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ ದೇವರಿಗೆ ಮೊರೆ ಇಡುತ್ತೇವೋ ಆಗ ಯೆಹೋವನು ನಮಗೆ ಸದುತ್ತರವನ್ನು ಕೊಡುವವನಾಗಿದ್ದಾನೆ. ಅಂದ್ರೆ when we cry out to God, he will answer us. He is there to help us. ಅಲ್ಲಿ ದಾವೀದನ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಯೆಹೋವನೇ ನನಗೆ ಸಹಾಯಕನು, ವಾಟ್ ಕ್ಯಾನ್ ಮ್ಯಾನ್ ಡು, ಅಂದ್ರೆ ಮನುಷ್ಯರು ನಮ್ಗೆ ಏನು ಮಾಡುತ್ತಾರೆ. 118ನೇ ಕೀರ್ತನೆ
ಸ್ಯಾಮ್ಸ್ 118 118ನೇ ಕೀರ್ತನೆ 6ನೇ ವಚನ. ಯೆಹೋವನು ನನಗಿದ್ದಾನೆ, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡಾನು ಎಂಬುದಾಗಿ. ಯಾವಾಗ ಆತನಿಗೆ ಎಷ್ಟು ಯೆಹೋವನಲ್ಲಿ ಭರವಸೆ ಇತ್ತು ಎಂಬುದಾಗಿ ನಾವು ನೋಡುವುದಾದರೆ, ಯೆಹೋವನು ನನ್ನ ಪಕ್ಷದಲ್ಲಿದ್ದಾನೆ ಎಂಬ ಆ ವಿಶ್ವಾಸ ಆತನಿಗೆ ಇತ್ತು. ಅಂದ್ರೆ ಯಾರೇ ನನ್ನ ವಿರುದ್ಧವಾಗಿ ಬಂದರೂ ಕೂಡ ಯೆಹೋವನು ನನಗಿದ್ದಾನೆ. ದಟ್ ಇಸ್ ಎನಫ್. ಇಫ್ ಗಾಡ್ ಇಸ್ ಫಾರ್ ಅಸ್, ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಇದೆ. ಅಂದ್ರೆ ದೇವರು ನಮ್ಮ ಪಕ್ಷದಲ್ಲಿದ್ದಾಗ ಯಾರು ಬಂದ್ರೆ ಕೂಡ ಏನು ನನಗೆ ಭಯ ಎಂಬುದಾಗಿ ಇಲ್ಲಿ ದಾವೀದನ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ. ಇವತ್ತು ದೇವರು ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರೊಂದಿಗೆ ದೇವರು ಹೇಳ್ತಾ ಇದ್ದಾನೆ, ಹೆದರಬೇಡಿರಿ, ನಾನು ನಿಮ್ಮ ಪಕ್ಷವಾಗಿದ್ದೇನೆ, ನಾನು ನಿಮ್ಮೊಂದಿಗಿದ್ದೇನೆ, ಯುದ್ಧವು ನಿಮ್ಮದಲ್ಲ, ಯುದ್ಧವು ನನ್ನದೇ. ನೀವೇನ್ ಮಾಡ್ಬೇಕು? ಸುಮ್ಮನೆ ಇದ್ದು ದೇವರ ರಕ್ಷಣಾ ಕಾರ್ಯವನ್ನು ನೋಡಬೇಕು. ಸುಮ್ಮನೆ ಇದ್ದು ದೇವರ ರಕ್ಷಣಾ ಕಾರ್ಯವನ್ನು ನೋಡಿರಿ. ಮತ್ತು ಇನ್ನೊಂದು ವಿಷಯ, ಯೆಹೋಷಾಫಾಟನು ಮಾಡಿದ್ದು ಏನಂದ್ರೆ, ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿರಿ. ಅಂದ್ರೆ ನಮ್ಗೆ ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಗೆ ಸ್ತೋತ್ರ ಬಂದಿಲ್ಲ ಅಂದ್ರೂ ಕೂಡ ಐ ಚೂಸ್ ಟು ಪ್ರೈಸ್ ಎಂಬುದಾಗಿ, ನಾನು ದೇವರಿಗೆ ಸ್ತುತಿ ಸಲ್ಲಿಸುತ್ತೇನೆ ಎಂಬುದಾಗಿ ನಾವು ಯೋಚನೆ ಮಾಡಿಕೊಂಡು ನಾವು ಯಾವಾಗ ಪ್ರಾರಂಭಿಸುತ್ತೇವೋ, ಅಂದ್ರೆ ದೇವರ ನಿಮಗೆ ಸ್ತೋತ್ರ ಎಂಬುದಾಗಿ ನಾವು ಯಾವಾಗ ಸ್ತುತಿ ನಮ್ಮ ಬಾಯಲ್ಲಿ ಸ್ಟಾರ್ಟ್ ಆಗುತ್ತೋ, ಆಗ ದೇವರು ನಮ್ಮ ಪಕ್ಷವಾಗಿ, ದೇವರು ಆತನ ಆತ್ಮನಿಂದ ನಮ್ಮನ್ನು ತುಂಬಿಸುತ್ತಾನೆ ಮತ್ತು ಆತನು ನಮಗೆ ಜಯವನ್ನು ಕೊಡುವಂತಹ ದೇವರಾಗಿದ್ದಾನೆ. ಇಲ್ಲಿ ಮತ್ತೆ ನೋಡುವುದಾದರೆ ನಾವು ಹಿಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗಿದೆ, ಆದದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ ಎಂಬುದಾಗಿ. ಅಂದ್ರೆ ನಾವು ಯೇಸು ಕ್ರಿಸ್ತನ ಮೂಲಕ, ಅಂದ್ರೆ ಯೇಸು ಕ್ರಿಸ್ತನು ಆ ಶಿಲುಬೆ ಮೇಲೆ ನಮಗೆ ಜಯವನ್ನು ಆತನು ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ಕಷ್ಟಗಳು, ಸಮಸ್ಯೆಗಳು ಇದೆ, ಭಯ ಪಡಬೇಡಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಯೋಹಾನನ ಬರೆದ ಸುವಾರ್ತೆಯಲ್ಲಿ ವಾಕ್ಯ ಬರೆದಿದೆ. ಯೇಸು ಕ್ರಿಸ್ತನು ಆ ಶಿಲುಬೆಯ ಮೇಲೆ ನಮ್ಮ ಎಲ್ಲ ಸಮಸ್ಯೆಗಳನ್ನು ಆತನು ಹೊತ್ತುಕೊಂಡು ನಮಗೆ ಆತನ ಪುನರುತ್ಥಾನದ ಮೂಲಕ ನಮಗೆ ಈ ಲೋಕದಲ್ಲಿ ಆತನು ಜಯವನ್ನು ಕೊಟ್ಟಿದ್ದಾನೆ. ಆ ಜಯವನ್ನು ಇಂದು ಕೂಡ ನಾವು ಅನುಭವಿಸುವವರಾಗಿದ್ದೇವೆ, ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನೋಡುತ್ತೇವೆ ಏನೆಂದರೆ, ನಾವು ಕ್ರಿಸ್ತನ ಮೂಲಕವಾಗಿಯೇ, ಅಂದ್ರೆ ಕ್ರಿಸ್ತನು ನಮಗೆ ಜಯವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನಂಬಿ ಆತನಲ್ಲಿ ವಿಶ್ವಾಸಿಸಿ, ನನಗೆ ಬಂದಿರತಕ್ಕಂಥ ಸಮಸ್ಯೆ ದೊಡ್ಡದಲ್ಲ, ನನ್ನ ದೇವರು ದೊಡ್ಡವನು ಎಂಬುದಾಗಿ ನಾವು ನಂಬಿ, ದ ಲಾರ್ಡ್ he that is in me is greater than the one who is in the world. ಅಂದ್ರೆ ನನ್ನಲ್ಲಿರುವಾತನು ಈ ಲೋಕದಲ್ಲಿರುವಾತನಿಗಿಂತ ದೊಡ್ಡವನು ಎಂಬುದಾಗಿ ನಾವು ನಂಬಿ ಯೆಹೋವನಲ್ಲಿ ನಾವು ವಿಶ್ವಾಸವಿಟ್ಟು ಆತನಿಗೆ ಯಾವಾಗಲೂ ಸ್ತೋತ್ರ ಯಜ್ಞವನ್ನು ನಾವು ಅರ್ಪಿಸುವಾಗ ಯೆಹೋವನು ನಮ್ಮ ಪಕ್ಷವಾಗಿ ಯುದ್ಧ ಮಾಡಿ ನಮಗೆ ಜಯ ಕೊಡುವ ಆತನಾಗಿದ್ದಾನೆ. ಅದೇ ರೀತಿ ನಮ್ಮ ಬಂಧನಗಳನ್ನು ಆತನು ಮುರಿಯುವವನಾಗಿದ್ದಾನೆ ಮತ್ತು ನಮಗೆ ಆತನ ಮಕ್ಕಳಾಗುವಂತಹ ಒಂದು ಭಾಗ್ಯವನ್ನು, ಆತನ ಅಧಿಕಾರವನ್ನು ನಮಗೆ ಕೊಟ್ಟವನಾಗಿದ್ದಾನೆ. ಯೆಹೋವನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ ಏನಂದ್ರೆ, ಪುಟ್ ಆನ್ ದ ಫುಲ್ ಆರ್ಮರ್ ಆಫ್ ಗಾಡ್, ಅಂದ್ರೆ ದೇವರ ಸರ್ವಾಂಗ ಕವಚವನ್ನು ಧರಿಸಿ ನಾವು ನಮ್ಮ ಸೈತಾನನ ವಿರೋಧವಾಗಿ ನಾವು ಹೋರಾಡಬೇಕು ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಬರೆದಿದೆ. ಹಾಗೆಯೇ ನಾವು ಯಾವಾಗ ಸ್ತುತಿ, ಸ್ತೋತ್ರ ಅಥವಾ ರಕ್ಷಣೆ ಎಂಬ ಶಿರಸ್ಥಾನವನ್ನು, ವಿಶ್ವಾಸ, ನಿರೀಕ್ಷೆ ಎಂಬ ಈ ಸರ್ವಾಂಗ ಕವಚವನ್ನು ನಾವು ಧರಿಸಿಕೊಳ್ಳುತ್ತೇವೋ, ಆಗ ದೇವರು ನಮಗೆ ಜಯವನ್ನು ಕೊಡುವಂತನಾಗಿದ್ದಾನೆ. ಮತ್ತು ನಾವು ಈಗಲೇ ನಾವು ಸ್ತುತಿ ಸ್ತೋತ್ರವನ್ನು ಆಲ್ರೆಡಿ ನಮ್ಮ ಕಾಯರ್ ಟೀಮ್ ಮೂಲಕ ನಾವು ಹಾಡಿದೆವು. ಏನಂದ್ರೆ, ಜಯ ಹೋ ಎಂಬುದಾಗಿ. ಅಂದ್ರೆ ಅಲ್ಲಿ ನಾವು ಮತ್ತೆ ಇನ್ನೊಂದು ಪಾಪವು ಕೊಡುವ ಸಂಬಳ ಮರಣ ಅಂತ ಥರ್ಡ್ ಸಾಂಗ್ ಅವ್ರು ಹಾಡಿದ್ರು. ಏನಂತ, ಪಾಪದಲ್ಲಿ ಇರುವಾಗ ಅದರ ಸಂಬಳ ಏನು? ದ ವೇಜಸ್ ಆಫ್ ಸಿನ್ ಇಸ್ ಡೆತ್. ನಾವು ಪಾಪದಲ್ಲಿದ್ದಾಗ ಪಾಪವು ಕೊಡುವ ಸಂಬಳ ಮರಣ, ಆದರೆ ಯೇಸು ಕ್ರಿಸ್ತನ ಮೂಲಕ ನಮಗೆ ನಿತ್ಯ ಜೀವ ಇದೆ. ಅದಕ್ಕೆ ನಾವು ಕ್ರಿಸ್ತನನ್ನು ನಂಬುವವರಾಗಿ ಆತನಿಗೆ, ನೀನು ಆ ಶಿಲುಬೆ ಮಾಡಿದ ಯಜ್ಞದಿಂದ ನಾನು ಜಯಶೀಲ
ಜೀವಿಸುವಂತೆ ನನಗೆ ಸಹಾಯ ಮಾಡು ಎಂಬುದಾಗಿ ನಾವು ಯೇಸು ಕ್ರಿಸ್ತನಲ್ಲಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಾವು ಮಾಡಿಕೊಂಡಾಗ ಯೇಸು ಕ್ರಿಸ್ತನು ನಮಗೋಸ್ಕರ ಆತನು ದೇವರ ಮುಂದೆ ವ್ಯಾಜ್ಯ ಮಾಡುವವನಾಗಿದೆ. ಜೀಸಸ್ ವಿಲ್ ಇಂಟರ್ಸೀಡ್ ಆನ್ ಬಿಹಾಫ್ ಆಫ್ ಅಸ್. ಯೇಸು ಕ್ರಿಸ್ತನು ನಮಗೋಸ್ಕರ ತಂದೆಯಾದ ದೇವರ ಮುಂದೆ ಆತನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾನೆ. ಆಗ ದೇವರು ನಮಗೆ ಆತನ ಆತ್ಮನ ಬಲವನ್ನು ಕೊಟ್ಟು ನಮಗೆ ಜಯವನ್ನು ಕೊಡುವ ಆತನಾಗಿದ್ದಾನೆ. ಇಲ್ಲಿ ಇಂದು ನಾವು ಏನು ಕಲ್ತಿಲ್ಲ, ಈ ವಾಕ್ಯದಿಂದ ನಿಮ್ಗೇನು ಅರ್ಥ ಆಗಿಲ್ಲ ಅಂದ್ರೂ ಒಂದು ವಿಷಯ ನೀವು ನೆನ್ಪಿಟ್ಕೊಳ್ಬೇಕು. ಏನಂದ್ರೆ ದೇವರಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿರಿ ಎಂಬುದಾಗಿ ದೇವರು ಇಲ್ಲಿ ದೇವರಿಗೆ ನಮ್ಮ ವಿಷಯವಾಗಿ ನಮಗೆ ದೇವರು ಯಾಕೆ ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ ನಾವು ಯೋಚನೆ ಮಾಡುವಾಗ ದೇವರ ಉದ್ದೇಶ ಏನೆಂದ್ರೆ ನಾವು ಆತನಿಗೆ ಸ್ತುತಿ ಮಾಡಬೇಕು ಎಂಬುದು ದೇವರ ಚಿತ್ತವಾಗಿದೆ. ಅದಕ್ಕೆ ಯಾವಾಗಲೂ ನಾವು ಆತನಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವವರಾಗಿ ಆತನ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಜೀವಿಸೋಣ. ನಾವು ಪೌಲು ಸೀಲರ ಹಾಗೆ ಮತ್ತು ಈ ಯೆಹೋಷಾಫಾಟನ ಸೈನ್ಯದ ಹಾಗೆ ನಾವು ಇಲ್ಲಿ ಬಂದಿರ್ತಕ್ಕಂಥ ನಾವು ಇನ್ನು ಮೇಲೆ ಏನಾದರೂ ನಾವೇನ್ ಮಾಡಬೇಕು? ಕೇಳಿಸ್ತಾ ಇಲ್ಲ. ನಮಗೆ ಕಷ್ಟ ಸಂಕಟ ಬಂದಂತ ಸಮಯದಲ್ಲಿ ನಾವು ದೇವರಿಗೆ ಮೊರೆ ಇಡಬೇಕು ಮತ್ತು ದೇವರಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವವರಾಗಿರಬೇಕು. ಆಗ ದೇವರು ನಿಶ್ಚಯವಾಗಿ ಆತನು ನಮಗೆ ಜಯ ಕೊಡುತ್ತಾನೆ. ಇಲ್ಲಿ ನಾವು ಮುಂದೆ 28, 29, 30 ವಚನಗಳು ನಾವು ನೋಡುವಾಗ ಅಲ್ಲಿ ಸೇನಾಧೀಶ್ವರನಾದ ಯೆಹೋವನು ನಮ್ಮ ಪಕ್ಷವಾಗಿ ಆತನು ಯುದ್ಧ ಮಾಡಿದ್ದಾನೆ ಎಂಬುದಾಗಿ ಅವರು ಜಯಘೋಷ ಮಾಡುತ್ತಾ ಅವರ ಜಯವನ್ನು ಅವರು ಯೆರೂಸಲೇಮಿಗೆ ಅವರು ಹಿಂತಿರುಗಿದರು. ಅಂದ್ರೆ ಜಯಘೋಷ ಮಾಡುತ್ತಾ ಯೆರೂಸಲೇಮಿಗೆ ಹಿಂತಿರುಗಿದರು. ಅವರು ಸ್ವರಮಂಡಲ, ಕಿನ್ನರಿ, ತುತ್ತೂರಿ ಇವುಗಳೊಡನೆ ಯೆರೂಸಲೇಮಿನಲ್ಲಿರುವ ಯೆಹೋವನ ಆಲಯಕ್ಕೆ ಬಂದರು. ಅಂದ್ರೆ ಅವರು ಜಯಘೋಷ ಮಾಡುತ್ತಾ, ಅಂದ್ರೆ there were shouts of joy, ಅಂದ್ರೆ ಅವರು ಸಂತೋಷದ ಧ್ವನಿ. ಅಂದ್ರೆ ನಮ್ಗೆ ದೇವರು ಜಯ ಕೊಟ್ಟಿದ್ದಾನೆ, ನಮ್ಗೆ ದೇವರು ಆತನೇ ನಮ್ಮ ಪಕ್ಷವಾಗಿ ನಮ್ಮ ವಿರೋಧಗಳ ವಿರುದ್ಧ ಹೋರಾಡಿ ಆತನು ನಮಗೆ ಜಯ ಕೊಟ್ಟಿದ್ದಾನೆ ಎಂಬುದಾಗಿ ಅವರು ಸ್ವರ ಮಂಡಲ, ಕಿನ್ನರಿ, ತುತ್ತೂರಿ ಇವುಗಳೊಡನೆ ಯೆರೂಸಲೇಮಿನ ಮಂದಿರಕ್ಕೆ ಬಂದರು. ಅಂದ್ರೆ ಕೆಲವೊಂದ್ಸರ್ತಿ ನಮ್ಗೆ ದೇವರು ಜಯ ಕೊಡ್ತಾನೆ, ನಮ್ಗೆ ದೇವರು ನಮ್ಮ ಸಮಸ್ಯೆಗಳಿಂದ ಆಚೆ ಕರ್ಕೊಂಡು ಬರ್ತಾನೆ. ಆದ್ರೂ ಸಹ ನಾವು ಕೆಲವೊಂದ್ಸರ್ತಿ ದೇವರಿಗೆ ಮರೆತು ಬಿಡುತ್ತೇವೆ. ದೇವರಿಗೆ ಥ್ಯಾಂಕ್ ಯು ಲಾರ್ಡ್, ವಿ ವಿಲ್ ನಾಟ್ ಸೇ ಥ್ಯಾಂಕ್ ಯು ಲಾರ್ಡ್. ನಾವು ದೇವರೇ ನಿನಗೆ ಸ್ತೋತ್ರ, ನೀನು ನನಗೆ ಸಹಾಯ ಮಾಡಿದಿ ಎಂಬುದಾಗಿ ನಾವು ಕೇಳುವುದಿಲ್ಲ. ಎಷ್ಟೊಂದು ಸರ್ತಿ ನಮಗೆ ಕಷ್ಟ ಬಂದು ಆ ಕಷ್ಟ ಪರಿಹಾರವಾದಂಥ ಸಮಯದಲ್ಲಿ ನಾವು ಮರ್ತೋಗ್ಬಿಡ್ತೇವೆ ದೇವರಿಗೆ. ಮತ್ತೆ ಅದೇ ಯಥಾ ಪ್ರಕಾರ ಅದೇ ಜೀವನವನ್ನು ನಾವು ಸಾಗಿಸುವವರಾಗಿದ್ದೇವೆ. ಆದರೆ ನಾವು ಇನ್ನೊಂದು, ಯೇಸು ಕ್ರಿಸ್ತನು 10 ಜನ ಕುಷ್ಠರೋಗಿಗಳಿಗೆ ಸ್ವಸ್ಥ ಮಾಡಿದನು. ಅವರಲ್ಲಿ 9 ಜನ ಬರಲಿಲ್ಲ ದೇವರ ಹತ್ರ, ಒಬ್ಬನೇ ಬಂದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿದನು. ಅವನಿಗೆ ದೇವರು ಕೇಳ್ತಾ ಇದ್ದಾನೆ, ಮಿಕ್ಕಿದವರು 9 ಜನ ಎಲ್ಲಿದ್ದಾರೆ ಎಂಬುದಾಗಿ. ಆಗ ದೇವರು ಆತನ ವಿಶ್ವಾಸವನ್ನು ಮೆಚ್ಚಿ ದೇವರು ನಿನಗೆ ಕೃತಜ್ಞತೆ ಇದೆ ಎಂಬುದಾಗಿ ಆತನಿಗೆ ದೇವರು ಇನ್ನೂ ಹೆಚ್ಚಾಗಿ ಆಶೀರ್ವದಿಸ್ತಾನೆ. ನಾವು ಯಾವಾಗ ನಮ್ಮ ಕೃತಜ್ಞತೆಯನ್ನು ನಾವು ದೇವರಿಗೆ ಸಲ್ಲಿಸ್ತೇವೋ ಆಗ ದೇವರು ನಮಗೆ ಆಶೀರ್ವಾದಿಸುವವನಾಗಿದ್ದಾನೆ. ಕೀರ್ತನೆಗಳು 96 ವಚನಗಳು 9ರಿಂದ 12ವರೆಗೆ ನಾವು ನೋಡುತ್ತೇವೆ. ಏನಂದ್ರೆ, ಯೆಹೋವನಿಗೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ, ಎಲ್ಲ ಭೂನಿವಾಸಿಗಳಿಗೆ ಆತನ ಮುಂದೆ ನಡುಗಿರಿ. ಅಲ್ಲಿ ಇಲ್ಲಿ ದಾವೀದನು ಬರೀತಾ ಇದ್ದಾನೆ, ಯಾರ್ಯಾರು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾರೆ ಎಂಬುದಾಗಿ. ಅಂದ್ರೆ ಭೂನಿವಾಸಿಗಳು ಎಲ್ಲರೂ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಮತ್ತು ಗಗನ ಮಂಡಲವು ಹರ್ಷಿಸಲಿ, ಭೂಲೋಕವು ಸಂತೋಷಿಸಲಿ, ಸಮುದ್ರವು ಅದರಲ್ಲಿರುವುದೆಲ್ಲವೂ ಘೋಷಿಸಲಿ, ಹೊಲಗಳು ಅವುಗಳ ಪೈರುಗಳು ಉಲ್ಲಾಸಿಸಲಿ, ಮತ್ತು ವನದ ಎಲ್ಲ ಮರಗಳು ಉತ್ಸಾಹ ಧ್ವನಿ ಮಾಡಲಿ. ಅಂದ್ರೆ
ಇಲ್ಲಿ ದಾವಿದನು ಬರೀತಾ ಇದ್ದಾನೆ ಏನಂದ್ರೆ, ಈ ಭೂಲೋಕದಲ್ಲಿ ಅಂದ್ರೆ ದೇವರ ಸೃಷ್ಟಿಯಾಗಿರ್ತಕ್ಕಂಥ ಈ ಗಗನ ಮಂಡಲ, ಭೂಲೋಕ, ಸಮುದ್ರ, ಅದರಲ್ಲಿರುವುದು ಎಲ್ಲ ನಾವು ಆದಿಕಾಂಡದಲ್ಲಿ ನೋಡ್ತೇವೆ ಏನಂದ್ರೆ ಇದೆಲ್ಲ ದೇವರು ಸೃಷ್ಟಿ ಮಾಡಿದನು. ಅಂದ್ರೆ ದೇವರ ಸೃಷ್ಟಿ ಯಾವುದ್ಯಾವುದಾಗಿದೆ ಈ ಲೋಕದಲ್ಲಿ ಪ್ರತಿಯೊಂದು ದೇವರಿಗೆ ಸ್ತೋತ್ರ ಸಲ್ಲಿಸುವವರಾಗಿರಬೇಕು. ಹಾಗೆ ನಾವು ನೋಡುತ್ತೇವೆ ಯೆಹೋಶುವನ ಪುಸ್ತಕದಲ್ಲಿ ಯೆರಿಕೋ ಕೋಟೆ ಅವರ ಮುಂದೆ ಇದ್ದಾಗ ಅವರು ಏನ್ ಮಾಡಿದರು, 7ನೇ ದಿವಸದಲ್ಲಿ ಅವರು ಉತ್ಸಾಹ ಧ್ವನಿ ಗೈದರು. ಅಂದ್ರೆ ಅವರು ಶೌಟ್ ಎಂಬುದಾಗಿ ಯೆಹೋಶುವ ಹೇಳಿದಾಗ ಅವರು ಜೋರಾಗಿ ಕಿರ್ಚಿದರು ಮತ್ತು ತುತ್ತೂರಿಯನ್ನು ಊದಿದರು. ಅವರು ಜಯಘೋಷ ಮಾಡಿದರು. ಯಾವಾಗ ಅವರು ಜಯಘೋಷ ಮಾಡಿದರು ಆಗ ಯೆರಿಕೋ ಕೋಟೆ, ಅದರಲ್ಲಿರ್ತಕ್ಕಂಥ ಜನರು ಪ್ರತಿಯೊಂದು ಬಿದ್ದು ಹೋಯಿತು. ಅಂದ್ರೆ ನಾವು ಯಾವಾಗ ಜಯಘೋಷ, ಸಂತೋಷ, ಉತ್ಸಾಹ ಧ್ವನಿ ಗೈಯುತ್ತೇವೋ ಆಗ ಯೆರಿಕೋ ಕೋಟೆ ಅಂತ ಸಮಸ್ಯೆ ನಮ್ಮ ಮುಂದೆ ಇದ್ದರು ಅದೆಲ್ಲ ಬಿದ್ದು ಹೋಗುತ್ತದೆ. ಮತ್ತು ಕೀರ್ತನೆ 66 ಮತ್ತೆ ಇನ್ನೊಂದು ವಿಷಯ ಏನಾಗುತ್ತದೆ ಅಂದ್ರೆ, ಕೀರ್ತನೆ 66 1, 2, 3 ವಚನಗಳು ಓದಿ ನಾನು ಮುಗಿಸ್ತೇನೆ. ಸರ್ವ ಭೂನಿವಾಸಿಗಳಿಗೆ ದೇವರಿಗೆ ಜಯ ಧ್ವನಿ ಮಾಡಿರಿ, ಆತನ ನಾಮದ ಮಹತ್ತನ್ನು ಕೀರ್ತಿಸಿರಿ, ಆತನ ಪ್ರಭಾವವನ್ನು ವರ್ಣಿಸುತ್ತಾ ಕೊಂಡಾಡಿರಿ. ನೀವು ದೇವರಿಗೆ ನಿನ್ನ ಕೃತ್ಯಗಳು ಎಷ್ಟೋ ಭಯಂಕರವಾಗಿವೆ, ನಿನ್ನ ಪರಾಕ್ರಮದ ಮಹತ್ತಿನ ದೆಸೆಯಿಂದ ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುರಿಕೊಳ್ಳುವವರು ಎಂಬುದಾಗಿ ಇದೆ. ಅಂದ್ರೆ ನಾವು ಯಾವಾಗ ದೇವರಿಗೆ ಜಯಧ್ವನಿ ಮಾಡುತ್ತೇವೋ ಆತನ ಮಹತ್ತನ್ನು ಕೀರ್ತಿಸಿರಿ. ಅಂದ್ರೆ ದೇವರು ಯಾರಾಗಿದ್ದಾನೆ ಎಂಬುದಾಗಿ ನಾವು ಗ್ರಹಿಸಿಕೊಂಡು ಆತನಿಗೆ ನೀನು ಮಹೋನ್ನತನಾದ ದೇವರು, ನೀನು ಬಲ ಶೌರ್ಯಗಳು ಹೊಂದಿರತಕ್ಕಂಥ ದೇವರು, ನೀನು ಆದಿಯಿಂದ ಇದ್ದಾತನು ಇರುವಾತನು ಆದಂಥ ದೇವರಾಗಿದೆ ಎಂಬುದಾಗಿ ನಾವು ಯಾವಾಗ ದೇವರಿಗೆ ಸ್ತೋತ್ರ. ಅಂದ್ರೆ ಈಗ ನಾವು ಮಾನವರಾದಂಥ ನಾವು ನಮಗೆ ಈಗ ನಮ್ಮ ಮನೆಯಲ್ಲಿ ಇರ್ತಕ್ಕಂಥವರು ಯಾರಾದರೂ ಇದ್ದರೆ ನಮಗೆ ಅವರಿಂದ ಏನೋ ಕೆಲಸ ಆಗಬೇಕು ಅಂತ ನಾವು ಆಲೋಚನೆ ಮಾಡಿದರೆ ಅವರಿಗೆ ನಾವು ಏನು ಮಾಡ್ತೇವೆ, ನೀನು ಎಷ್ಟು ಒಳ್ಳೆಯವಳು, ನೀನು ಹೀಗೆ ಹಾಗೆ ಎಂಬುದಾಗಿ ಅವ್ರಿಗೆ ಹೊಗಳ್ತೇವೆ. ಆಗ ಅವರು ಆ ಹೊಗಳಿಕೆಯಿಂದ ಅವ್ರು ಏನು ಮಾಡ್ತಾರೆ, ನಮ್ಗೆ ಏನು ಬೇಕಾದೆಲ್ಲ ಕೆಲಸ ಮಾಡಿಬಿಡ್ತಾರೆ. ಅದೇ ರೀತಿ ನಾವು ದೇವರಿಗೆ ಯಾವಾಗ ಸ್ತುತಿ ಸ್ತೋತ್ರ ಎಂಬ ಯಜ್ಞದಿಂದ ಆತನನ್ನು ನಾವು ನೀನು ಎಂಥ ದೇವರು, ನೀನು ದೇವರಾಗಿದೆ ಎಂಬುದಾಗಿ ನಾವು ಯಾವಾಗ ಆತನಿಗೆ ಸ್ತೋತ್ರ ಗೀತೆಯನ್ನು ನಾವು ಹಾಡುತ್ತೇವೋ ಆಗ ದೇವರು ನಮ್ಮ ವಿಷಯವಾಗಿ ಆತನು ಕಾರ್ಯ ಮಾಡುತ್ತಾನೆ. ಆಗ ಯಾವಾಗ ಆತ ದೇವರ ಪರಾಕ್ರಮದ ಮಹತ್ತಿನ ದೆಸೆಯಿಂದ ಯಾವಾಗ ದೇವರು ಆತನ ಮಹತ್ತನ್ನು ಆತನು ತೋರಿಸುತ್ತಾನೋ ಆಗ ಆತನ ಶತ್ರುಗಳು ಆತನ ಮುಂದೆ ಮುದುರಿಕೊಳ್ಳುತ್ತಾರೆ. ಅಂದ್ರೆ ಸೈತಾನನು ದೇವರ ಮುಂದೆ ಅಡ್ಡ ಬೀಳುವವನಾಗಿದ್ದಾನೆ. ಅಂದ್ರೆ ಲಾರ್ಡ್ ಯು ಆರ್ ಗ್ರೇಟ್ ಎಂಬುದಾಗಿ ಸೈತಾನನು ಕೂಡ ಯೆಹೋವನ ಮುಂದೆ ಅಡ್ಡ ಬೀಳುವವನಾಗಿದ್ದಾನೆ. ಸ್ತುತಿಯಲ್ಲಿ ಅಷ್ಟು ಬಲವಿದೆ. ನಾವು ಏನೋ ಒಂದು ಸಾಂಗ್ ಹಾಡಿ ದೇವರ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಿದ್ರೆ ಇಟ್ ಇಸ್ ನಾಟ್ ಮೀನಿಂಗ್ಫುಲ್. ಅಂದ್ರೆ ಅದರಲ್ಲಿ ಅರ್ಥ ಇಲ್ಲ. ನಾವು ಬಾಯಿಂದ ಹೇಳ್ತೇವೆ ದೇವರ ಸ್ತೋತ್ರ, ಹೇಗಿದ್ದೀರಿ ಅಂತ ಯಾರಾದ್ರೂ ಕೇಳಿದ್ರೆ ದೇವರ ಕೃಪೆಯಿಂದ ನಾವು ಆರಾಮಿದ್ದೀವಿ ಎಂಬುದಾಗಿ ನಾವು ಹೇಳ್ತೇವೆ. ಆದ್ರೆ ದೇವರ ಸ್ತುತಿಯಲ್ಲಿ ಎಷ್ಟು ಬಲವಿದೆ ಅಂದ್ರೆ ಸೈತಾನನು ಕೂಡ ದೇವರ ಮುಂದೆ ಅಡ್ಡ ಬೀಳುವವನಾಗಿದ್ದಾನೆ. ಅಷ್ಟು ಬಲ ಇದೆ ಸ್ತುತಿಯಲ್ಲಿ. ಆದ್ರೆ ನಾವು ಎಷ್ಟೊಂದು ಸರ್ತಿ ಯಾಕೆ ಸಾಂಗ್ ಹಾಡಬೇಕು, ಯಾಕೆ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು ಎಂಬುದಾಗಿ ನಾವು ಚಪ್ಪಾಳೆ ತಟ್ಟಲ್ಲ, ಬಾಯಿ ತೆಗೆದು ಸಾಂಗ್ ಹಾಡಲ್ಲ. ಅವ್ರು ಹಾಡ್ತಾ ಇರ್ತಾರೆ ಸರಿ ಅಂತ ಹೇಳಿ ನಾವು ಸುಮ್ಮನೆ ನಿಂತ್ಕೊಳ್ತೇವೆ. ಆದರೆ ನಮ್ಮ ಸ್ತುತಿ ನಮ್ಮ ಸ್ಥಿತಿಯನ್ನು ಬದಲಿಸುತ್ತದೆ ಎಂಬುದಾಗಿ ನಾವು ತಿಳಿದುಕೊಂಡವರಾಗಿಲ್ಲ. ಆದ್ದರಿಂದ ನಮ್ಮ ಸ್ಥಿತಿ ಹಾಗೇ ಇದೆ. ಹಿಂದೆ ನಾವು ಇಷ್ಟು ವರ್ಷದಿಂದ ಲೈಫ್ ಇಸ್ ಜಸ್ಟ್ ಸ್ಟ್ಯಾಗ್ನೆಂಟ್. ನಮ್ಮ ಜೀವನದಲ್ಲಿ ನಾವು ಯಾವುದೇ ತರಹದ ಆಶೀರ್ವಾದಗಳನ್ನು ನಾವು ನೋಡುತ್ತಿಲ್ಲ. ನಮ್ಮ ತಂದೆ ಹಾಗೆ ಇದ್ದರು, ನಾನು ಹಾಗೆ ಇದ್ದೀನಿ, ನನ್ನ ಮಕ್ಕಳು ಹಾಗೆ ಇರ್ತಾರೆ ಎಂಬುದಾಗಿ ನಾವೇನು ಅನ್ಕೊಳ್ತೇವೆ, ಇದೇ ನಮ್ಮ ಜೀವನ ಎಂಬುದಾಗಿ ನಾವು ಎಷ್ಟೊಂದು ಸರ್ತಿ ಅದೇ ಜೀವನದಲ್ಲೇ ನಾವು ಜೀವಿಸುತ್ತೇವೆ. ಆದರೆ ದೇವರು ಆತನ ವಾಗ್ದಾನಗಳಲ್ಲಿ ಆತನು ಹೇಳಿದ್ದಾನೆ ಏನೆಂದರೆ, ನಾನು ನಿಮಗೆ ಜನಾಂಗಗಳನ್ನು ಕೊಡುತ್ತೇನೆ, ನಾನು ನಿಮಗೆ ನನ್ನ ಸ್ವಾಸ್ಥ್ಯವನ್ನು ಕೊಡುತ್ತೇನೆ ಎಂಬುದಾಗಿ ಆತನ ಕೀರ್ತನೆಯಲ್ಲಿ ದೇವರು ಬರೆದಿದ್ದಾನೆ. ಆದರೆ ನಮಗೆ ಗೊತ್ತಿಲ್ಲ ದೇವರ ಸ್ವಾಸ್ಥ್ಯ ಅಂದರೆ ಏನು ಗೊತ್ತಿಲ್ಲ. ಆತನು ನಮ್ಮ
ಜೀವಿತದಲ್ಲಿ ಆತನ ಚಿತ್ತ ಏನು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದ್ದರಿಂದ ನಾವು ಹಾಗೆಯೇ ಜೀವಿಸುತ್ತೇವೆ, ಹಾಗೆಯೇ ಸತ್ತು ಹೋಗ್ತೇವೆ. ಆದರೆ ನಮಗೆ ಏನು ಗೊತ್ತು? ನಾವು ಯೇಸು ಕ್ರಿಸ್ತನನ್ನು ನಂಬಿದ್ದೇವೆ, ಸ್ವರ್ಗಕ್ಕೆ ಹೋಗ್ತೇವೆ ಎಂಬುದಾಗಿ, ಅಷ್ಟೇ ಜೀವನ ಎಂಬುದಾಗಿ ನಾವು ಜೀವಿಸುತ್ತೇವೆ. ಆದರೆ ಟುಡೇ ಐ ವಾಂಟ್ ಟು ಟೆಲ್ ಯು ದಟ್ ಇಫ್ ಯು praise and give thanks to God, God will bless you. ಅಂದ್ರೆ ನಾವು ಯಾವಾಗ ದೇವರಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸ್ತೇವೆ, ದೇವರೇ ಊಟ ಕೊಟ್ಟಿದ್ದೀನಿ ನಿನಗೆ ಸ್ತೋತ್ರ, ಬಟ್ಟೆ ಕೊಟ್ಟಿದ್ದೀನಿ ನಿನಗೆ ಸ್ತೋತ್ರ, ಇರೋದಕ್ಕೆ ಮನೆ ಕೊಟ್ಟಿದ್ದೀಯ ನಿನಗೆ ಸ್ತೋತ್ರ ಎಂಬುದಾಗಿ ನಾವು ಪ್ರತಿಯೊಂದು ವಿಷಯದಲ್ಲಿ ಯಾವಾಗ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಲು ಪ್ರಾರಂಭಿಸುತ್ತೇವೋ ಆಗ ನಮ್ಮ ಪರಿಸ್ಥಿತಿಗಳು ಬದಲಾಗುತ್ತದೆ. ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳು ಅವು ದೇವರು ಏನಂತ ಹೇಳ್ತಾರೆ? ಪರಲೋಕದ ದ್ವಾರಗಳನ್ನು ತೆರೆದು ಆಶೀರ್ವಾದವನ್ನು ಸುರಿಸುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾನೆ. ಅದೇ ವಾಗ್ದಾನ ಇವತ್ತು ದೇವರು ನಿಮಗೆ ಕೊಡ್ತಾ ಇದ್ದಾನೆ. ನೀವು ಸಹ ಆ ಯಹೂದ್ಯರ ಹಾಗೆ, ಪೌಲ ಸೀಲರ ಹಾಗೆ ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸಲು ನೀವು ಯಾವಾಗ ಪ್ರಾರಂಭಿಸುತ್ತೀರೋ ದೇವರು ನಿಮ್ಮ ಪರಿಸ್ಥಿತಿಯನ್ನು ಬಲ್ಲಾತನಾಗಿದ್ದಾನೆ. ನೀವು ಇರುವಂಥ ಸ್ಥಿತಿ ಆತನಿಗೆ ಗೊತ್ತು, ನಿಮ್ಮ ಹೃದಯಗಳು ಆತನಿಗೆ ಗೊತ್ತು. ಆದರೆ ದೇವರು ಹೇಳ್ತಾ ಇದ್ದಾನೆ, ನೀವು ನನಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿರಿ, ನಾನು ನಿಮಗೆ ಆಶೀರ್ವಾದಿಸಲು ಇಷ್ಟಪಡ್ತಾ ಇದ್ದೇನೆ ಎಂಬುದಾಗಿ. ಆದ್ದರಿಂದ ಇಂದಿನಿಂದ ಇಷ್ಟು ದಿವಸ ಏನಾಗಿದೆ ಅದು ಹೋಯ್ತು, ಆದರೆ ಇವತ್ತಿನಿಂದ ದೇವರ ಮಾತನ್ನು ನಾವು ಕೇಳಿ ಆತನಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಲು ಎಷ್ಟು ಜನ ಸ್ಟಾರ್ಟ್ ಮಾಡ್ತೀರಿ? ಎಷ್ಟು ಜನ? ನಾನು ದೇವರಿಗೆ ಇವತ್ತಿನಿಂದ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತೇನೆ. ನನ್ನ ಎಲ್ಲ ವಿಷಯಗಳಲ್ಲಿ ನಾನು ಕೃತಜ್ಞತಾ ಸ್ತೋತ್ರವನ್ನು ದೇವರಿಗೆ ಸಲ್ಲಿಸುತ್ತೇನೆ. ದೇವರು ನನಗೆ ಜಯ ಕೊಡುವ ಆತನಾಗಿದ್ದಾನೆ. ಆತನು ನನಗೆ ಈ ಬೈಬಲ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಾಗ್ದಾನಗಳು ನನ್ನ ಜೀವಿತದಲ್ಲಿ ಆತನು ನೆರವೇರಿಸುತ್ತಾನೆ ಎಂಬುದಾಗಿ ನಾನು ನಂಬಿ, ಕ್ರಿಸ್ತನ ಮೂಲಕ ನಂಬಿ ನಾನು ಆತನಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತೇನೆ ಎಂಬುದಾಗಿ ಇವತ್ತು ನೀವು ನಿರ್ಣಯಿಸಿಕೊಂಡು ಇಂದಿನಿಂದ ಎಲ್ಲ ಕಾರ್ಯಗಳಲ್ಲಿ ದೇವರಿಗೆ ಥ್ಯಾಂಕ್ ಯು ಲಾರ್ಡ್, ಒಂದೇ ಮಾತದು ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಎಂಬುದಾಗಿ ನಾವು ಪ್ರಾಕ್ಟೀಸ್ ಮಾಡೋಣ. ಚಿಕ್ಕದಾಗಿ ಥ್ಯಾಂಕ್ ಯು ಎಂಬುದಾಗಿ ನಾವು ಸ್ಟಾರ್ಟ್ ಮಾಡಿದಾಗ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವಂತ ಕರ್ತನು ನಮ್ಮ ದೇವರಾಗಿದ್ದಾನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ.